ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ದ್ವಿತೀಯ ಶನಿವಾರ ಸ್ಥಿರವಾಸನ ಅಥವಾ ಮಂಗವಾಸನ ಮೃಗಶಿರ ನಕ್ಷತ್ರ ಸಾಧ್ಯ ಯೋಗ ಉಪರಿ ಶುಭ ಯೋಗ ತೈತುಕ ಕರ್ಣ. ನಿನ್ನೆ ದಿನ ಎಷ್ಟಿತ್ತು? ತಿರುಪ್ಪಾಣಾಳ್ವಾರ್ ತಿರುನಕ್ಷತ್ರ. ಅನೇಕ ಬಾರಿ ಇದರ ಸಂದೇಹಗಳನ್ನು ಕ್ಲಿಯರ್ ಮಾಡಿದೆ. ತಿರುಮಂಗೈ ಆಳ್ವಾರ್ ತಿರುನಕ್ಷತ್ರದಿಂದ ಅನಧ್ಯಯನದ ಆರಂಭ. ಮತ್ತೆ ನಿನ್ನೆ ದಿವಸ ಹೇಳಬಹುದು ಅಂದ್ರೆ ನಿತ್ಯಾನುಸಂಧಾನ ಹೇಳಿ ಆಚಾರ್ಯರನ್ನು ಧಾರಣ ಕೇಳಬೇಕಾಗಿ ನಂಬಿಕೆ. ಇವಾಗ ಇದು ಪಕ್ಷದ ಕಡೆ ನನಗೆ ತೊಂದರಾಡಿ ಪುಡಿಯಾಳ್ವಾರ್ದು ಬರುತ್ತೆ. ಅದು ಕೂಡ ಅಷ್ಟೇ. ನಿತ್ಯಾನುಸಂಧಾನ ಪ್ಲಸ್ ತಂಡರಾಡಿ ಪುಡಿ ಆಳ್ವಾರ್ದ ಕೃತಿಗಳ ಪಾರಾಯಣ. ಕಲಿಯೋದು ಕಲಿಸೋದು ಮಾತ್ರ ಬೇಡ ಅಂತೀನಿ. ಅಂದ್ರೆ ಭಗವತ್ಪರವಾಗಿ ಅವರವರ ಜಯಂತಿ ದಿವಸ ಹೇಳುವಂಥದ್ದು, ದಿವಸ ರಥೋತ್ಸವದಲ್ಲಿ ವೇದ ಪಾರಾಯಣ ಮಾಡುವಂತ, ವೇದ ರಥೋತ್ಸವ ಕಾರಣವಾಗಿ ನಡೆಸುವಂತ. ಯಸ್ಮದ್ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋऽಧ್ಯಮೃತಾತ್ ಸಂಭವಂ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿ ವಿಷ್ಣುವಂ ಬ್ರಹ್ಮಣಃ ಕೋಶೋऽಸಿ ಮೇಧಯಾ ಪೀತಃ ಶ್ರುತಂ ಮೇ ಗೋಪಾಯ. ತೈತ್ರಿಯ ಸಂಹಿತೆ 5ನೇ ಪ್ರಶ್ನ 2ನೇ ಅನುವಾಕ 3ನೇ ಕಾಂಡದಲ್ಲಿ. ಕನೆಕ್ಷನ್ ಸ್ವಲ್ಪ ಪ್ರೆಸ್ ಮಾಡ್ಬೇಕಾಯ್ತು, ಒಂದೊಂದ್ಸತಿ ಆಡಿಯೋ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹೌದು, ಈಗ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ, ಬಟ್ ಇದೆಲ್ಲ ಹೇಳ್ದಾಗ ಕೇಳಿಸ್ತಾ ಇರ್ಲಿಲ್ಲ, ತುಂಬಾ ಸ್ಲೋ. ಮಾಡಿರ್ಲಿಲ್ಲ, ಈಗ ಆನ್ ಮಾಡ್ಕೊಂಡೆ. ಇನ್ನೊಂದೇನು ಅಂದ್ರೆ ವೇದ ಹೇಳ್ಬೇಕಾದ್ರೆ ಆದಷ್ಟು ಮೆತ್ ಕೇಳೋದನ್ನ ಅಭ್ಯಾಸ ಮಾಡ್ಬೇಕು. ನಮ್ಗೆ ಯೂಶಲ್ ಇದೇ ಬಂದ್ಬಿಡತ್ತೆ, ಚೂರ ಕೇಳಬಾರದು ಅಂತ ಒಂದು ಹಿಂದಿರೋದು ಹಾಕಿ. ಸೊ ಇದನ್ನ ಹಾಕೊಂಡೇನೆ ಮಾಡುವಂತ. ಸೊ ತೈತ್ರಿಯ ಸಂಹಿತೆ 5ನೇ ಪ್ರಶ್ನೆ 3ನೇ ಕಾಂಡದಲ್ಲಿ, ಅದರಲ್ಲಿ 3ನೆಯ ಅನುವಾಕ. ಅಗ್ನಿನಾ ದೇವೇನ ಪೃತನ ಜಯಾಮಿ ಗಾಯತ್ರೇಣ ಛಂದಸ ತ್ರಿವೃತಾ ಸ್ತೋಮೇನ ರಥಂತರೇಣ ಸಾಮ್ನಾ ವಷಟ್ಕಾರೇಣ ವಜ್ರೇಣ ಪೂರ್ವಜಾನ್ ಭ್ರಾತೃವ್ಯಾನಧರಾನ್ ಪಾದಯಾಮ್ಯವೈನಾನ್ ಬಾಧೆ ಪ್ರತ್ಯೇನಾನ್ನುನ್ನದೇಸ್ಮಿನ್ ಶಯೇಸ್ಮಿನ್ ಭೂಮಿ ಲೋಕೆ ಯೋ ಓಸ್ಮಾನ್ ದ್ವೇಷ್ಟಿ ಯಂಚ ವಯಂ ದ್ವಿಷ್ಮಃ. ಇದು ಶುರು ಮಾಡೋಕ್ ಮೊದಲು ನಮ್ಮ ಮಾತು ಹೇಳ್ಬೇಕು ಅಂತ ಇದೆ. ಕಳೆದ ಪಾಠ ಬಹಳ ಕಡಿಮೆ ದಿವಸ ಆಯ್ತು. ಅದ್ರಲ್ಲಿ ಯಾರಿಗಾರು ಏನಾರು ಸಂದೇಹಗಳಿದ್ರೆ ಹೇಳಿ ಕ್ಲಿಯರ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಪೂರ್ಣ ಪಶ್ಚಾತ್ ಪೂರ್ಣ ಆಯ್ತಲ್ಲ, ಆ ಪಾಠದಲ್ಲಿ ಯಾರಿಗಾರು ಏನಾರು ಸಂದೇಹಗಳಿದೆ ಸರಿಯಾಗಿ 10 ದಿವಸ ನಡೀಬೇಕು. ನಮ್ದು ಪ್ರವಾಸ ಅದು ಇದು ಎಲ್ಲ ಮಧ್ಯದಲ್ಲಿ ಇದಗಳೆಲ್ಲ ಆಗಿ ಇದು ಎಷ್ಟು ಮಟ್ಟಿಗೆ ನೀವು ಅಭ್ಯಾಸ ಮಾಡಿದ್ರು ಗೊತ್ತಿಲ್ಲ. ಸರಿಯಾಗಿ ಮಾಡ್ಕೊಂಡಿದ್ರೆ ನಿಮ್ಗೆ ದೊಡ್ಡದಾಗುತ್ತೆ. ಯಹ ಅಸ್ಮಾನ್ ದ್ವೇಷ್ಟಿ ಯಂಚ ವಯಂ ದ್ವಿಷ್ಮಃ. ಹಿಂದಿನ ಒಂದ್ಸಲ ಹೇಳಿದ್ದೆ ನಾನು. ಆಭಿಚಾರಿಕ ಮಂತ್ರ ಕ್ರಿಯೆಗಳಲ್ಲಿ ಬರುವಂತದ್ರಲ್ಲಿ ಒಬ್ಬರನ್ನ ಕಂಡು ಇನ್ನೊಬ್ಬರು ಸಹಿಸದೇ ಇದ್ರೆ ಯಾರು ನನ್ನನ್ನು ದ್ವೇಷಿಸ್ತಾರ? ದ್ವೇಷ ಮಾಡೋದಕ್ಕೆ ಏನ್ ಕಾರಣ? ಈಗ ನಾವೇನೋ ಒಂದನ್ನು ಪಡೆಯಬೇಕು ಅಂತಿದ್ವಿ, ಅದಕ್ಕೆ ಅಡ್ಡಿಯಾಗಿ ಅವರೇನಾದ್ರು ಮಾಡಿದ್ರೆ ಅವ್ರ ಮೇಲೆ ನಮಗ್ ಕೋಪ. ನನಗೆ ಬಯಸಿದ್ದು ನನ್ನ ಕಾಮನೆಗಳು ಸಿದ್ಧಿಸದೆ ಇರೋದಕ್ಕೆ ಕಾರಣವಾದವಂತ. ಇನ್ನು ಮಾತ್ಸರ್ಯ, ನಿನ್ನೆ ದಿವಸ ಗೀತಾ ಭಾಷೆಯ ಇದರಲ್ಲಿ ಬರಬೇಕಾದ್ರೆ, ಗೀತಾ ಭಾಷೆ ಅಲ್ಲ, ಇದರಲ್ಲಿ ಭಗವದ್ ವಿಷಯದಲ್ಲಿ ಅನಸೂಯ ಏ ಗುಹ್ಯತಮಂ ನಿನಗೆ ಹೇಳ್ತಾ ಇದ್ದೀನಿ, ಅತ್ಯಂತ ಮುಖ್ಯವಾದ ರಹಸ್ಯವಾದದ್ದು
ಯಾಕೆಂದ್ರೆ ನೀನು ಅನಸೂಯ ಅಂತ ಅಂದ್ಬಿಟ್ಟು ಅರ್ಜುನನಿಗೆ ಕೃಷ್ಣ ಸರ್ಟಿಫಿಕೇಟ್ ಕೊಡ್ತಾನೆ. ಅಸೂಯೆ ಇಲ್ಲದಿರಬೇಕು, ಮಾತ್ಸಲ್ಯ ಅದಿಲ್ಲದೆ ಇರುವಂತವರಿಗೆ ಇದನ್ನ ನೀಡುವಂತಹದ್ದು ಅಂತ. ಹಾಗೆ ಅರಿಷಡ್ವರ್ಗಗಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸಲ್ಯ. ಮದ ಜೊತೆಗೆ ಮಾತ್ಸಲ್ಯ, ಅದ್ರ ಜೊತೆನೆ ದುಡ್ಡಿನ ಮದ, ಯೌವನದ ಮದ, ಆರೋಗ್ಯದ ಮದ, ಐಶ್ವರ್ಯದ ಮದ, ವಿದ್ಯಾ ಮದ, ನನಗೆಲ್ಲ ಗೊತ್ತಿದೆ ಅಂತ. ಈ ಮದಗಳು ಬಂದಾಗ ಈ ರೀತಿ ಎಲ್ಲ ಬರುವಂತದ್ದು. ಅವನಿಗಿಂತ ಬೇರೆಯೊಬ್ರು ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಕಂಡ್ರೆ ಮಾತ್ಸಲ್ಯ. ಈ ರೀತಿ ಒಂದೊಂದಕ್ಕೆ. ಹಣದಲ್ಲೂ ಅಷ್ಟೇ, ನನಗಿಂತ ಹೆಚ್ಚಿಗೆ ಹಣ ಇದೆ ಅವನ ಹತ್ರ, ಅದು ಕಂಡ್ರೆ ಇವನಿಗಿಲ್ಲ. ಈ ತರದಲ್ಲಿ ಈ ಎಲ್ಲ ಕಾರಣದಿಂದ ದ್ವೇಷಿಗಳು ಅನ್ನೋದು ಉಂಟಾಗುತ್ತೆ. ಮೂಲತಃ ಇವನಿಗೆ ಯಾರ ಮೇಲೂ ಏನೂ ಇಲ್ದಲೇ ಇರಬಹುದು. ಇವನ ವಿದ್ಯೆಯನ್ನು ಕಂಡು ವೇದಾಂತ ದೇಶಿಕರ ಜೀವನದಲ್ಲೂ ಅಷ್ಟೇ ಎಷ್ಟು ರೀತಿಯ ಹಿಂಸೆ ಅವರಿಗೆ. ಅವ್ರ ಮನೆ ಮುಂದೆ ಬಾಗಿಲಿಗೆ ಚಪ್ಪಲಿಯನ್ನು ಕಟ್ಟಿದ್ರು ಎಲ್ಲ. ಇವ್ರು ಬರ್ತಾ ಅವ್ರಿಗೆ ತಲೆ ತಗಲ್ತು. ಅವ್ರಿಗೇನೋ ದೊಡ್ಡ ಸಾಧನೆ ಮಾಡಿದ್ವಿ ಅಂತ ಅವ್ರು ನಗ್ತಾ ಇದ್ರು ಜೋರಾಗಿ. ಇವ್ರು ಹೇಳಿದ್ರು, ಕೆಲವರು ಭಗವಂತನ ಇದ್ ಮಾಡ್ತಾರೆ, ನಾವು ಭಾಗವತರ ಪಾದಾವಲಂಬಿಗಳು ಅಂತ ಹೇಳ್ಬಿಟ್ಟು ಆ ಕಟ್ಟಿದ ಚಪ್ಪಲಿಗಳನ್ನ ತೆಗೆದು ತಲೆ ಮೇಲೆ ಇಟ್ಕೊಂಡು ಏನಾಯ್ತು ಹೇಳಿದ್ನವ್ರಿಗೆ. ಹೀಗೆ ಬರುವಂತದ್ದು ಇವೆಲ್ಲ ಯಾಕೆ ಹೇಳಿದೆ ಅಂದ್ರೆ ಸಹಜವಾಗಿ ಇವೆಲ್ಲ ಮನುಷ್ಯನಿಗೆ ಬರುವಂತಹದ್ದು, ಸಾಮಾನ್ಯವಾದ. ಇದನ್ನು ಮೀರಿ ಮೇಲೆ ಬೆಳಿಬೇಕು ನಾವು. ಅರಿಷಡ್ವರ್ಗಗಳು, ಅರಿ ಅಂತಂದ್ರೆ ಶತ್ರುಗಳು, ಇವೆಲ್ಲ ಒಂದೇ ಸಾಕು ಹಾಳು ಮಾಡೋಕೆ. ಅದರಲ್ಲಿ 6 ಜೊತೆಗಿದ್ರೆ ಎಲ್ಲವೂ ಕೂಡ. ಹೀಗಾಗಿ ವೇದದಲ್ಲಿ ಈ ಮಂತ್ರಗಳು ಯಾಕೆ ಬಂತು ಅಂತ ಈ ಎಲ್ಲ ಚಿಂತನೆಗೆ ಬಂದಿದೆ. ಯೋ ಮಾಂ ದ್ವೇಷ್ಟಿ ಯೋ ಅಸ್ಮಾನ್ ದ್ವೇಷ್ಟಿ, ಯಾರನ್ನ ನಾನು ದ್ವೇಷಿಸ್ತೇನೋ, ಯಂಚ ವಯಂ ದ್ವಿಷ್ಮಃ, ನನ್ನನ್ನ ಯಾರು ದ್ವೇಷಿಸ್ತಾರೋ ಅವರುಗಳನ್ನ ಹೇ ಯಮ ಜಂಬೆ ದದಾಮಿ, ನಿನ್ನ ದವಡೆ ಕೊಡ್ತೀನಿ, ಹಾಕೊಂಡು ಚೆನ್ನಾಗಿ ಅಂತ ಅಂದ್ಬಿಟ್ಟು ಈ ರೀತಿ ಬರುವಂತ. ಇವೆಲ್ಲ ಬೇಕಾ ಅಂತಂದ್ರೆ ಲೌಕಿಕವಾಗಿ ಮಾಡ್ಬೇಕಾದ್ರೆ ಯಾವ್ದು ಅರಿಷ್ಟಗಳಿದೆಯೋ ಅದ್ರದ್ದೆಲ್ಲ ಪರಿಹಾರಕ್ಕೆ. ಈಗ ಹಿತ ದೃಷ್ಟಿ, ಕ್ರೂರ ದೃಷ್ಟಿ, ಮೃತ್ಯು, ಚೋರ ದೃಷ್ಟಿ, ಈ ತರ ಬೇರೆ ಬೇರೆ ಇದ್ರಲ್ಲೂ ಅಷ್ಟೇ. ಅಪಮೃತ್ಯುಗಳು, ಪೈಶಾಚಂ, ಇದು ಮೃತ್ಯು, ಈ ಮೃತ್ಯುವಿನಲ್ಲೂ ಬೇಕಾದಷ್ಟು ಬೇರೆ ಬೇರೆ ಆ ತರದ್ದೆಲ್ಲ ಪರಿಹಾರ ಆಗ್ಲಿ ಅಂತ ಈ ದೊಡ್ಡ ಸಂಕಲ್ಪ ಇವೆಲ್ಲ ಕಲ್ಯಾಣೋತ್ಸವಗಳೆಲ್ಲ ಹೇಳ್ಬೇಕಾದ್ರೆ ಇವೆಲ್ಲ ಬರುವಂತದ್ದು. ಇದೆಲ್ಲ ಹೇಳ್ಬೇಕಂತಂದ್ರೆ ಆ ತರದ್ ಒಂದ್ ವೇಳೆ ಆಗಿದ್ರೆ ಅಂತವದೆಲ್ಲ ಪರಿಹಾರ ಆಗ್ಲಿ ಅನ್ನುವ ದೃಷ್ಟಿಯಿಂದ ಇದೆಲ್ಲ ಬರುವಂತದ್ದು. ಪ್ರತ್ಯೇನಾನುದೇಸ್ಮಿನ್ ಅಸ್ಮಿನ್ ಕ್ಷಯೇಸ್ಮಿನ್ ಭೂಮಿ ಲೋಕೆ ಯೋ ಓಸ್ಮಾನ್ ದ್ವೇಷ್ಟಿ ಯಂಚ ವಯಂ ದ್ವಿಷ್ಮೋ ವಿಷ್ಣೋ ಕ್ರಮೇಣಾತ್ಯೇನಾನ್ ಕ್ರಾಮಾವಿಂದ್ರೇಣ ದೇವೇನ ಪೃತನ ಜಯಾಮಿ ರೈಷ್ಟುಭೇನ ಛಂದಸ. ಛಂದಸ್ಸು ಅನ್ನೋದು ಎಷ್ಟು ಮುಖ್ಯ ಇದರಲ್ಲಿ ಅಂತ. ರೈಷ್ಟುಭೇನ ಛಂದಸ ಪಂಚದಶೇನ ಸ್ತೋಮೇನ ಬೃಹತ ಸಾಮ್ನ ಬಿಡಿಸಿದ್ರೆ ಬೃಹತ ಸಾಮ್ನ ವಷಟ್ಕಾರೇಣ ವಜ್ರೇಣ ಸಹಜಾನ್ ಅಂತ ಇದೆ. ಬಿಡಿಸಿ ಸಹಜಾನ್ ವಿಶ್ವೇಬಿಲ್ ಸಹಜಾನ್ ವಿಶ್ವೇಬಿ 4 ವಾವತ್ತು ಹಾಕ್ಬಿಟ್ರೆ ಸೇರಿ ಆಗ್ಬಾರ್ದು, ಸಂಧಿ ಆಗ್ಬಾರ್ದು. ಅದಕ್ಕಾಗಿ ವಿಶ್ವೇಬಿರ್ ದೇವೇಭಿ ಪೃತನ ಜಯಾಮಿ ಜಾಗತೇನ ಛಂದಸ ಸಪ್ತದಶೇನ ಸ್ತೋಮೇನ ವಾಮದೇವ್ಯೇನ ಸಾಮ್ನ ವಷಟ್ಕಾರೇಣ ವಜ್ರೇಣ ಪರಜಾನಿಂದ್ರೇಣ ಸಯುಜೋ ಭಯಗಂ ಸಾ ಸಖ್ಯಾಯ ಪೃತನ್ಯತಃ. ಅಗ್ನಿನಾ ದೇವೇನ ಪೃಥಮಾ ಜಯಾಮಿ ಗಾಯತ್ರೇಣ ಛಂದಸ ತ್ರಿವೃತಾ ಸ್ತೋಮೇನ ರಥಂ ಹರೇಣ ಸಾಮ್ನ ವಷಟ್ಕಾರೇಣ ವಜ್ರೇಣ ಪೂರ್ವಜಾನ್ ಭ್ರಾತೃಜ್ಞಾನಧರಾನ್ ಪಾದಯಾಮ್ ಯವೈನಾನ್ ಬಾಧೆ ಪ್ರತ್ಯೇನಾನ್ನುದೇಸ್ಮಿನ್ ಕ್ಷಲೇಸ್ಮಿನ್ ಭೂಮಿ ಲೋಕೆ ಯೋಸ್ಮಾನ್ ದ್ವೇಷ್ಟಿ ಯಂ ಚ ಭಯಂ ವಿಷ್ಣೋ ಕ್ರಮೇಣಾತ್ಯೇನಾನ್ ಕ್ರಾಮಾಮೀಂದ್ರೇಣ
देवेन पृतनाजयामि त्रैष्टुभेन छन्दसा पञ्चदशेन स्तोमेन बृहता साम्ना वषट्कारेण वज्रेण सहजान् विश्वेभिर्देवेभिः पृतनाजयामि जागतेन छन्दसा सप्तदशेन स्तोमेन वामदेव्येन साम्ना वषट्कारेण वज्रेणापरजानिन्द्रेण सयुजो वयगं सा सह्याम पृतन्यतः अग्निना देवेन पृतनाजयामि गायत्रेण छन्दसा त्रिवृता स्तोमेन रथन्तरेण साम्ना वषट्कारेण वज्रेण पूर्वजान् भ्रातृज्ञानधरान् पादयाम्यवैनान् बाधे प्रत्येनान्नुदेस्मिन् क्षयेस्मिन् भूमि लोके योऽस्मान् वेष्टि यं च वयं विष्णो क्रमेणात्येनां क्रामामीन्द्रेण देवेन पृतनाजयामि त्रैष्टुभेन छन्दसा पञ्चदशेन स्तोमेन बृहता साम्ना वषट्कारेण वज्रेण सहजान् विश्वेभिर्देवेभिः पृतनाजयामि जागतेन छन्दसा सप्तदशेन स्तोमेन वामदेव्येन साम्ना वषट्कारेण वज्रेणापरजानिन्द्रेण सयुजो वयगं सा सह्याम पृतन्यतः ಇದ್ರಲ್ಲಿ ಇನ್ನೊಂದೇನು ಅಂದ್ರೆ ಒಂದೊಂದು ಛಂದಸ್ಸು ಯಾವ ಯಾವ ಸಾಮಗಳು ಅಂತ. ಈಗ ಯಾವುದೇ ಒಂದು ಯಜ್ಞಗಳನ್ನ ನಡೆಸಬೇಕಾದ್ರೆ 4 ಜನ ಅಂತ ಹೇಳೋದು. ಹೋತೃ ಉದ್ಗಾತೃ ಅಧ್ವರ್ಯು ಯಜಮಾನ, ಇವರೆಲ್ಲ. ಇವರು ಬಿಟ್ಟು ಬ್ರಹ್ಮ, ಅವನ್ ಬೇರೆ, ಅಧ್ವರ್ಯು ಬೇರೆ. ಅಧ್ವರ್ಯು ನಡೆಸುವಂತವನು. ಇದನ್ನ ಈ ಸಾಮವನ್ನ ಈ ಛಂದಸ್ಸಿನಲ್ಲಿ ಗಾಯ ಅಂತಂದ್ರೆ ಅವನು ಮೊದಲು ಹೇಳ್ಬೇಕು. ಉದ್ಗಾತೃ ಅವನು, ಆಮೇಲೆ ಹೋತೃ, ಹೀಗೆ ಒಂದೊಂದು ಬರಬೇಕಾದ್ರೆ ಒಂದೊಂದು ಇವುಗಳನ್ನ ಹೇಳ್ತಾ ಇದ್ದೇನೆ. ಯಾವ ಸಾಮ ಯಾವ್ದನ್ನ ಹೇಳ್ಬೇಕು. ಗಾಯತ್ರೇಣ ಛಂದಸ ತ್ರಿವೃತ ಸ್ತೋಮೇನ ರಥಂತರೇಣ ಸಾಮ್ನ ವಷಟ್ಕಾರೇಣ ವಜ್ರೇಣ ಒಂದೊಂದು ಕೂಡ. ಸೊ ಯಜ್ಞ ಯಾಗಗಳನ್ನ ನಡೆಸಬೇಕಾದ್ರೆ ಯಾವ್ದು ಹೇಗೆ ಆಗ್ಬೇಕು ಅದೇ ರೀತಿನಲ್ಲಿ ಆಗ್ಬೇಕು. ಯಾರು ಫಸ್ಟ್ ಹೇಳ್ಬೇಕು, ಯಾರಾದ್ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗಿರೋದು. ಒಂದು ಚೂರು ಈ ಕಡೆ ಆ ಕಡೆ ಹೋಗಂಗಿಲ್ಲ. ಮನಸ್ಸಿಗೆ ಬಂದಂಗ್ ಮಾಡಿದ್ರೆ ಅನೇಕ ಬಾರಿ ಹೇಳಿದ್ದೇನೆ, ಬ್ರಹ್ಮ ರಾಕ್ಷಸರಾಗ್ತಾರೆ. ಏನಿದೆಯೋ ಆ ರೀತಿನಲ್ಲೇ ನಡೆಸ್ಬೇಕು. ಇದು ಬಹಳ ಮುಖ್ಯವಾಗಿ ಬರುವಂತ. ಸಯುಜೋ ವಯಗಂ ಸಾ ಸಹ್ಯಾಮ ಪೃತನ್ಯತಃ ಘ್ನಂತೋ ವೃತ್ರಾಣ್ಯ ಪ್ರತಿ ಯತ್ತೆ ಅಗ್ನೇ ತೇಜಸ್ತೆ ನಾಹಂ ತೇಜಸ್ವಿ ಭೂಯಾಸಂ ಯತ್ತೆ ಅಗ್ನೇ ವರ್ಚಸ್ತೆ ನಾಹಂ ವರ್ಚಸ್ವಿ ಭೂಯಾಸಂ ಯತ್ತೆ ಅಗ್ನೇ ಹರಸ್ತೆ ನಾಹಗಂ ಹರಸ್ವಿ ಭೂಯಾಸಂ यत्ते अग्ने तेजस्ते नाहं तेजस्वी भूयासं यत्ते अग्ने वर्चस्ते नाहं वर्चस्वी भूयासं यत्ते अग्ने हरस्ते नाहं हरस्वी भूयासं यत्ते अग्ने तेजस्ते नाहं तेजस्वी भूयासं यत्ते अग्ने वर्चस्ते नाहं वर्चस्वी भूयासं यत्ते अग्ने हरस्ते नाहं हरस्वी भूयासं यत् ते अग्नेः तेजः तेन अहं
ತೇಜಸ್ವಿ ಭೂಯಾಸಂ. ಹೇ ಅಗ್ನಿ, ಯಾವ ನಿನ್ನಲ್ಲಿರುವಂತ ತೇಜಸ್ಸಿದೆಯೋ ಆ ತೇಜಸ್ಸು ನನಗೆ ಉಂಟಾಗಿ ನಾನು ತೇಜಸ್ವಿಯಾಗಲಿ, ಅಗ್ನಿಯಂತೆ ತೇಜಸ್ಸಾಗ್ಬೇಕು. ಯತ್ತೇ ಅಗ್ನಿ ವರ್ಚಃ ತೇನ ಅಹಂ ತೇಜಸ್ವಿ ವರ್ಚಸ್ವಿ ಭೂಯಾಸಂ. ತೇಜಸ್ಸು, ವರ್ಚಸ್ಸು, ಓಜಸ್ಸು, ಹರಸ್ತೇನ ಎಲ್ಲವೂ ಕೂಡ ಬ್ರಹ್ಮಚಾರಿ ಅಗ್ನ್ಯಾಧಾನ, ಪ್ರತಿದಿನ ಸಮಿಧಾನ ಮಾಡೋದಿದೆಯಲ್ಲ, ಅದಾದ್ಮೇಲೆ ಕಡೆನಲ್ಲಿ ಎದ್ದ ಮೇಲೆ ಹೇಳುವಂತ ಮಂತ್ರ ಇದು. ಗೃಹಸ್ಥರಿಗೂ ಕೂಡ ಕಡೆನಲ್ಲಿ ಬರ್ತೇವೆ. ಈಗ ಅಗ್ನೇನಯ ಸುಪತಾರಾಯೇ, ಅದರಲ್ಲೂ ಇದೆ ಅರ್ಥದ. ನನ್ನನ್ನು ಒಳ್ಳೆಯ ಸುಪಥದಲ್ಲಿ ಅಂದ್ರೆ ಮೋಕ್ಷ ಸಾಮ್ರಾಜ್ಯಕ್ಕೆ ಹೋಗುವಂತ ಮಾರ್ಗದಲ್ಲಿ ನೀನು ನಡೆಸು. ಅಗ್ರಮ್ನ ಯತೀತಿ ಅಗ್ನಿ, ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಮುಂದೆ? ಹುಟ್ಟು ಸಾವಿನ ಚಕ್ರದಿಂದ ಬಿಡಿಸಿ ಮೇಲೆ ಕರ್ಕೊಂಡು ಹೋಗೋದು. ಬ್ರಹ್ಮವರ್ಚಸ್ಸು ಇವರಿಗೆ, ಬ್ರಹ್ಮಚಾರಿಗೆ ಅವನ ನಡೆಸಬೇಕಾದಂತಹ ಕ್ರಿಯೆಗಳು ಅದೆಲ್ಲ ಸರಿಯಾಗಿ ನಡೆಸೋದಕ್ಕೆ ಅವರ ಗ್ರೀಕ್ಯು ಮೇಧ ಇವೆಲ್ಲ ಉಂಟಾಗ್ಲಿ ಅಂತ ಅಗ್ನಿಯ ಪ್ರಾರ್ಥನೆ ಪ್ರತಿದಿನ ಮಾಡೋದು. ಈಗ ಆರೋಗ್ಯಂ ಭಾಸ್ಕರಾದೀಚ್ಛೆ ಇದೆ. ಆರೋಗ್ಯ ಬೇಕು ಅಂದ್ರೆ ಸೂರ್ಯನ ಉಪಾಸನೆ ಮಾಡಿ ಪ್ರತಿದಿನ ಆದಿತ್ಯ ಹೃದಯ ಆಗಲಿ ಸೂರ್ಯೋದಯದಲ್ಲಿ ರುದ್ರೋಗಂ ಮಮ ಸೂರ್ಯ ಕರಿಮಾಣಂಚ ನಾಶಯೋ ಬರುತ್ತೆ. ಹಾಗೆ ಧನಮಿತ್ಯೆ ಹುತಾಶನಂ ಒಂದು ಶ್ಲೋಕ, ಅದು ಇದ್ರಲ್ಲಿ ಬರುವಂತ. ಹಣ ಬೇಕಾದ್ರೆ ಅಗ್ನಿ ಉಪಾಸನೆ ಮಾಡಿ ಅಂತ. ಅಗ್ನಿ ನೀ ಯಾವ್ಯಾವ್ದಕ್ಕೆ ಕೇಳ್ತೀರಿ? ಈಗ ಅಗ್ನಿಯಲ್ಲಿ ತೇಜಸ್ಸು, ಅಗ್ನಿಯಲ್ಲಿ ವರ್ಚಸ್ಸು, ಅಗ್ನಿಯಲ್ಲಿ ಹರಸ್ಸು, ಇವೆಲ್ಲ ಬೇಕು. ಅಗ್ನಿ ಧನವನ್ನು ನೀಡ್ತಾನೆ. ಅಗ್ರಂನ ಯತೀತಿ ಅಗ್ನಿ ಅಗ್ನೇನ ಯಸುಪತಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ಭೂಯುನಾನಿ ವಿದ್ವಾನ್ ಯೋಧ್ಯಸ್ಮತ ಜೋರಾಡಮೇನಃ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ನೇರವಾಗಿ ಅಲ್ಲಿ ಅಗ್ನಿ ಅಂತರ್ಯಾಮಿಯಾದ ಭಗವಂತನನ್ನೇ ಪ್ರಾರ್ಥನೆ ಮಾಡೋದು. ಹುಟ್ಟು ಸಾವಿನ ಚಕ್ರ ಬಿಡಿಸು ನನ್ನನ್ನು ಈ ಬಂಧನಗಳಿಂದ ಅಂತ ಅಂದ್ಬಿಟ್ಟು ಕೇಳುವಂತದ್ದು. ಹೀಗೆ ಪ್ರಾರ್ಥನೆಗಳು ಈ ಎಲ್ಲ ನಾವು ಏನೇನ್ ಹೇಳ್ತೇವೆ, ವೇದ ಅಖಿಲ ಧರ್ಮ ಮೂಲ ಅನ್ನೋದಕ್ಕಿದೆ ಉದಾಹರಣೆಗಳು. ಯಾವ ಯಾವ ಮಂತ್ರಗಳು ಎಲ್ಲೆಲ್ಲಿ ಬಂದಿದೆ ಅದು ನಾವು ವೇದವನ್ನ ನಿಧಾನವಾಗಿ ನೋಡ್ತಾ ಬಂದಾಗ. ಸೊ ಇದನ್ನ ಅಗ್ನಿ ಉಪಸ್ಥಾನ ಮಂತ್ರದಲ್ಲಿ ಸೇರಿಸಿದ್ರು. ಬ್ರಹ್ಮಚಾರಿಯ ಇದಕ್ಕೆ ಯಾರು ಸೇರಿಸಿದ್ದು? ಆಪಸ್ತಂಭ ಮಹರ್ಷಿ. ಹಾಗೇನೆ ಋಗ್ವೇದದಲ್ಲಿ ಯಾವ್ಯಾವ ಮಂತ್ರಗಳನ್ನ ಉಪಯೋಗ ಮಾಡ್ತಾರೆ. ಇದರಲ್ಲಿ ಬರೋ ಮಂತ್ರಗಳು ಅದರಲ್ಲಿ ಬರುವಂತಹದ್ದು ಏನು ಅಂದ್ರೆ ಗುಂಕಾರ ಇರೋಲ್ಲ, ಅದರಷ್ಟೇ. ಗಂ ಬಂತು ಇಲ್ಲಿ. ಹರಸ್ತೆ ನಾಹಂ ಹರಸ್ವಿ ಭೂಯಾಸಮ, ಇದು ಋಗ್ವೇದ. ಹರಸ್ತೆ ನಾಹ ಗಂ ಹರಸ್ವಿ, ಇದು ಯಜುರ್ವೇದ ಆಗತ್ತೆ. ಅದರ ಮಂತ್ರಗಳು ಅದೇನೆ. ಸಾಮ್ಯದಲ್ಲೂ ಈ ಮಂತ್ರಗಳಿದೆ. ಜೈಮಿನಿ ಮಹರ್ಷಿ ಸೂತ್ರ ಬರೆದಿದ್ರಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಮಂತ್ರಗಳ ವಿನಿಯೋಗ ಅಂತ ಹೇಳಿದೆ. ವೇದ ಮಂತ್ರಗಳು ಅವುಗಳನ್ನ ಯಾವ ಯಜ್ಞಗಳಲ್ಲಿ ಹೇಗೆ ಅದನ್ನ ಪ್ರಿಸ್ಕ್ರೈಬ್ ಮಾಡಿದೆಯೋ ಆ ರೀತಿಯಲ್ಲಿ ನಡೆಸ್ಬೇಕು. ಈ ಎಲ್ಲ ವ್ಯವಸ್ಥೆ ಇರೋದ್ರಿಂದಾನೇನೆ ನಾವು ನಡೆಸುವಂತ ಸಂಸ್ಕಾರಗಳು ಪ್ರತಿ ಒಂದಕ್ಕೂ ಕೂಡ ಎಲ್ಲೂ ಡಿವಿಯೇಷನ್ಸ್ ಇರೋಲ್ಲ. ಮತ್ತೆ ಡಿವಿಯೇಷನ್ಸ್ ಬಂದಿದೆಯಲ್ಲ ಅಂದ್ರೆ ಏನೋ ಕಾಂಪ್ರಮೈಸ್ ಮಾಡ್ಕೊಳ್ಳೋದು. ವಾದ್ಯಾರಗಳು ಯಾರೋ ಹೊರದೇಶದಿಂದ ಬಂದಿದ್ದಾರೆ, ಅವ್ರು ಹಿಂಗೆ ಹೇಳ್ತಾರೆ ಹಾಗೆ ಮಾಡೋಣ. ಐ ಕೆನಾಟ್ ಸ್ಟ್ಯಾಂಡ್ ದಿ ಸ್ಮೋಕ್. ಅಗ್ನಿ ಇಲ್ದಲ್ಲೇನೆ ನೀವು ಮದುವೆ ಮಾಡಿಸಿ, ದುಡ್ಡು ಕೊಡ್ತಾ ಇದ್ದಾರೆ, ಅಗ್ನಿ ಇಲ್ದಲ್ಲೇನೆ ಮದುವೆ ಮಾಡಿಸೋದು. ಇದರಿಂದ ಯಾರು ನರ್ಕಕ್ಕೆ ಹೋಗೋದು? ಯಾರ್ದೋ ಬಲವಂತಕ್ಕೆ ಏನೋ ಒಂದು ಇದು ಬೇಡ ಅದು ಮಾಡಿ, ಎಲ್ಲಿ ಕಾಂಪ್ರಮೈಸ್ ಮಾಡ್ಬೇಕೋ ಅಲ್ಲಿ ಮಾಡ್ಬೋದು. ಈಗೇನೋ ಅರ್ಜೆಂಟು ಮತ್ತೊಂದು ಕಾಲ ಇರೋದಕ್ಕೆ ಹಿಂದಿನ ದಿವಸ ರಿಸೆಪ್ಷನ್ ಅಲ್ಲ ಯೂಶುವಲ್ ನಡೆಯೋದು, ಆದ್ರೆ ಚೌಲ್ಟ್ರಿ ಬುಕ್ ಮಾಡಿರೋದು. ಅದರಿಂದ ಅದು ಸರಿ, ಅದೇನೋ ಮಾಡ್ಕೊಳ್ಳಿ, ಪರಪೂಜೆ ಆದ್ಮೇಲೆ ರಿಸೆಪ್ಷನ್. ಸೊ ಕಾಂಪ್ರಮೈಸ್ ಮಾಡೋದ್ರಲ್ಲಿ ಎಲ್ಲಿ ಸಮಯಕ್ಕೆ ಇದಕ್ಕೆ ಇದ್ರದ್ದು ವಿವೇಕ ನಮ್ಗೆ ಸರಿಯಾಗಿರ್ಬೇಕು ಅಷ್ಟೇ. ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರ ಸೊಬಗು. ಹೊಸ ಯುಕ್ತಿ ಹಳೆ ತತ್ವ ಅದಿದ್ರೆ ಚೆನ್ನ. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಸರಿಯಾಗುವಂತಹದ್ದು. ಸೊ ಕಾಂಪ್ರಮೈಸ್ ಮಾಡು ಅಂದ್ರೆ ಎಲ್ಲದನ್ನೂ ಕಾಂಪ್ರಮೈಸ್ ಮಾಡಿ, ಇದು ಮಾಡಿ ಅದು ಬೇಡ, ಇದು ಡಾಕ್ಟರ್ಗೆ ನೀವು ಈ ಪ್ರಿಸ್ಕ್ರೈಬ್ ಮಾಡಿ ಅದನ್ನ ಮಾಡಬೇಡಿ, ಇದು ಇಂಜೆಕ್ಷನ್ ಹಿಂಗ್ ಕೊಡಿ ಅಲ್ಲಿ ಕೊಡಬೇಡಿ, ಈ ತರ ಮಧ್ಯದಲ್ಲಿ ಹೇಳ್ದಂಗ ಪೌರೋಹಿತ್ಯದಲ್ಲೂ ಬೇರೆಯವರು ತಲೆ ಹಾಕಿದ್ರೆ ಅದು ಪುರೋಹಿತನಾದವನು ಅವನು ಭ್ರಷ್ಟನಾಗ್ತಾನಷ್ಟೇ. ಇವರ ಬಲವಂತಕ್ಕೆ ಇದಕ್ಕೆ ಸೇರ್ಕೊಂಡು
ಅದರಿಂದ ಯೋ ಯಥಾ ದೇವ ಯಜನಂ ಕರೋತಿ ವಸಿಯಾನ್ ಭವತಿ, ಯೋ ಅಯಥಾ ದೇವ ಯಜನಂ ಕರೋತಿ ಪಾಪಿಯಾನ್ ಭವತಿ. ಯಾರದೇ ಮಾತುಗಳು, ಯಾರದೇ ಬಲವಂತಗಳು ಇದ್ರದಕ್ಕೆ ನಾವು ಆಗ್ಬಾರ್ದು. ಯಾವ್ದಿದೆಯೋ ಅದು ಹಂಗೆ ಆಗ್ಬೇಕು. ಇಲ್ಲ ಇಲ್ಲ ಅದು ಬೇಡ, ಇದು ಬೇಡ, ಈಗಿನ ಸೌಕರ್ಯ ಮತ್ತೊಂದು, ಇದನ್ನೇ ರಾಮಾನುಜರು ಎಲ್ಲ ಒಟ್ಟಿಗೆ ಸೇರಿಸಿ ಅಕೃತ್ಯಾಕರಣ, ಮಾಡಬಾರದನ್ನ ಸೇರಿಸ್ಬಿಡೋದು, ಮಾಡ್ಬೇಕಾದದನ್ನ ಬಿಟ್ಬಿಡೋದು, ಇವೆಲ್ಲ ಆಗ್ಬಾರ್ದು. ಇದನ್ನೆಲ್ಲ ಸೇರಿಸ್ಕೊಳ್ಳೋದಕ್ಕೆ ಅಗ್ನಿ ಸ್ವಿಷ್ಟಕೃತ ಹೋಮ ಇರೋದು ನೋಡಿ. ಮತ್ತೆ ಅಲ್ಲೂ ಅಷ್ಟೇ, ಎತ್ತೆ ಅಗ್ನಿ ಇದು ಏನು, ಯದ್ವಾ ನ್ಯೂನಮಿಹಾಕರಂ ಅಗ್ನಿಷ್ಟ ಸ್ವಿಷ್ಟಗ್ರದ್ ವಿದ್ವಾನ್ ಸರ್ವಗ್ರ ಸ್ವಿಷ್ಟಗ್ ಸೂತಂ ಕರೋತು ಅಂತಿರುವಂತಹದ್ದು. ಸೊ ಪೌರೋಹಿತ್ಯ ಅನ್ನೋದು ಕೂಡ, ಈಗ ಯಾರೋ ಒಬ್ಬ ಸ್ಪೆಷಲಿಸ್ಟ್ ದೇವಿ ಶೆಟ್ಟಿ ಕಾರ್ಡಿಯಾಕ್ ಆಪರೇಷನ್ ಮಾಡ್ತಾನೆ, ಆ ರೀತಿಯಲ್ಲಿ ಇವನು ಅಷ್ಟೇ ಬಹಳ ಎಚ್ಚರಿಕೆಯಿಂದ ನಡೆಸ್ಬೇಕು. ಏನೋ ಒಂದ್ ಮಾಡಿಸಿ ಏನ್ ಡೈರೆಕ್ಟ್ ಕಾಣಿಸುತ್ತೆ, ಅಲ್ಲಾದ್ರೆ ಅವ್ರು ಇದ್ ಮಾಡಿದ್ರೆ ಪ್ರಾಣ ಹೋಗುತ್ತೆ, ಇಲ್ಲ ಏನೋ ಒಂದಾಗತ್ತೆ, ಅಲ್ಲಿ ಪ್ರತ್ಯಕ್ಷ ಕಾಣಿಸುತ್ತೆ, ಇಲ್ಲಿ ಕಾಣಿಸೋಲ್ಲ ಅಂತಲ್ಲ. ಅದೃಶ್ಯವಾಗಿ ಕೂಡ ಅದರ ಎಫೆಕ್ಟ್ಸ್ಗಳು ಖಂಡಿತ ಆಯಾಯ ಕ್ರಿಯೆ ಮೇಲೆ ಆಗುವಂತ. ಸೊ ಅದರಿಂದ ಸಂಸ್ಕಾರಗಳು ಇದನ್ನು ನಡೆಸ್ಬೇಕಾದ್ರೆ ಮತ್ತೆ ಮತ್ತೆ ಅನೇಕ ಬಾರಿ ಹೇಳಿದ್ದೀನಿ, ಮತ್ತೆ ಮತ್ತೆ ಹೇಳ್ತೀನಿ, ಶಾಸ್ತ್ರಕ್ಕೆ ಪ್ರಾಧಾನ್ಯ. ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತೆ, ಕಾರ್ಯ ಅಕಾರ್ಯ, ಯಾವ್ದು ಕಾರ್ಯ ಯಾವ್ದು ಅಕಾರ್ಯ ಅನ್ನೋದಕ್ಕೇನ್ ಪ್ರಮಾಣ ಅಂದ್ರೆ ಶಾಸ್ತ್ರ, ಅದರಂತೆ ನಡಿಬೇಕು. ಅದು ಬಹಳ ಮುಖ್ಯವಾದದ್ದು. ಇಲ್ಲಿ ಅಗ್ನಿಯ ಪ್ರಾರ್ಥನೆ, ಯತ್ತೆ ಅಗ್ನಿ ತೇಜಸ್ತೇನ ಅಹಂ ತೇಜಸ್ವಿ ಭೂಯಾಸಂ, ನಾನು ತೇಜಸ್ಸನ್ನ ಪಡೆಯುವಂತಾಗಲಿ. ಯಾವ ತೇಜಸ್ಸು ನಿನ್ನಲ್ಲಿ ಹೇಗೆ ತೇಜಸ್ಸಿದೆಯೋ ಆ ತೇಜಸ್ಸು ನನ್ನಲ್ಲೂ ಉಂಟಾಗಲಿ ಅಂತ ಪ್ರಾರ್ಥನೆ. ಬೃಹತ ಸಾಮ್ನ ವಷಟ್ಕಾರೇಣ ವಜ್ರೇಣ ಷಟ್ಚತ್ವಾರಿಗಂ ಷಚ್ಚ, ಬೃಹತ ಸಾಮ್ನ ವಷಟ್ಕಾರೇಣ ವಜ್ರೇಣ ಷಟ್ಚತ್ವಾರಿಗಂ ಷಚ್ಚ, ಬೃಹತ ಸಾಮ್ನ ವಷಟ್ಕಾರೇಣ ವಜ್ರೇಣ ಷಟ್ಚತ್ವಾರಿಗಂ ಷಚ್ಚ. ಯೇ ದೇವಾ ಯಜ್ಞಾನೋ ಯಜ್ಞಮುಷಃ ಪೃಥಿವ್ಯಾಮಧ್ಯಾಸತೆ, ಯೇ ದೇವಾ ಯಜ್ಞೋ ಯಜ್ಞಮುಷಃ ಪೃಥಿವ್ಯಾಮಧ್ಯಾಸತೆ, ಯೇ ದೇವಾ ಯಜ್ಞೋ ಯಜ್ಞಮುಷಃ ಪೃಥಿವ್ಯಾಮಧ್ಯಾಸತೆ. ಅಗ್ನಿರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಕೃತೋ ವಯಂ, ಅಗ್ನಿರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಕೃತೋ ವಯಂ, ಅಗ್ನಿರ್ಮಾತೇಭ್ಯೋ ರಕ್ಷತು ಗಚ್ಚೇಮ ಸುಕೃತೋ ವಯಂ. ಅಗ್ನಿಃ ಮಾತೇಭ್ಯಃ ರಕ್ಷತು, ಯಾರಿಂದ ರಕ್ಷಣೆ ಆಗ್ಬೇಕು? ಯಾರು ಯಜ್ಞಗಳನ್ನ ವಿಘ್ನಗೊಳಿಸೋದಕ್ ಬರ್ತಾರೋ ಎಲ್ಲ ರೀತಿಯಲ್ಲೂ ಕೂಡ. ಯಜ್ಞ ಹನಃ ಯಜ್ಞ ಮುಷಃ ಪೃಥಿವ್ಯಾಂ ಅಧ್ಯಾಸತೆ, ಅವರುಗಳನ್ನೆಲ್ಲ ಹೇ ಅಗ್ನಿ ಮಾತೇಭ್ಯ ರಕ್ಷತು ಗಚ್ಚೇಮ ಸುಕೃತೋ ವಯಂ, ಸುಕೃತವನ್ನ ನಾವು ವಯಂ ಪಡೆಯುವಂತಾಗಲಿ, ನಿನ್ನ ಕೃಪೆಯಿಂದ ಸರಿಯಾಗಿ ನಾವು ಅದನ್ನ ನಡೆಸುವಂತಾಗಲಿ, ಅದಕ್ಕೆ ಅಡ್ಡಿಯನ್ನ ಮಾಡದೆ ಅಂತವ್ರು ಅವರುಗಳನ್ನೆಲ್ಲ ನೀನು ನಾಶ ಮಾಡುವಂತ. ಆಗನ್ಮ ಮಿತ್ರ ವರುಣ ವರೇಣ್ಯ ರಾತ್ರೀಣಾಂ ಭಾಗೋ ಯುವಯೋರ್ಯೋ ಅಸ್ತಿ, ಯುವಯೋರ್ಯೋ ಅಸ್ತಿ. ಆಗನ್ಮ ಮಿತ್ರ ವರುಣ ವರೇಣ್ಯ ರಾತ್ರೀಣಾಂ ಭಾಗೋ ಯುವಯೋ ಯುವಯೋ ಅಸ್ತಿ. ಆಗನ್ಮ ಮಿತ್ರ ವರುಣ ವರೇಣ್ಯ ರಾತ್ರೀಣಾಂ ಭಾಗೋ ಯುವಯೋರ್ಯೋ ಅಸ್ತಿ. ನಾಕಂ ಗೃಹ್ಣಾನಾ ಸುಕೃತಸ್ಯ ಲೋಕೆ ತೃತೀಯೇ ಪೃಷ್ಠೆ ಅಧಿರೋಚನೆ ದಿವಃ. ನಾಕಂ ಗೃಹ್ಣಾನಾ ಸುಕೃತಸ್ಯ ಲೋಕೆ ತೃತೀಯೇ ಪೃಷ್ಠೆ ಅಧಿರೋಚನೆ ದಿವಃ. ನಾಕಂ ಗೃಹ್ಣಾನಾ ಸುಕೃತಸ್ಯ ಲೋಕೆ ತೃತೀಯೇ ಪೃಷ್ಠೆ ಅಧಿರೋಚನೆ ದಿವಃ. ದಿನದ ರಾತ್ರಿಯ ಭಾಗದಲ್ಲಿ ಯಾವ ಇದಾಗುತ್ತೋ ಅದಕ್ಕೆ ಮಿತ್ರ ವರುಣ ಅವರಿಬ್ಬರು ದೇವತೆಗಳನ್ನ ವರೇಣಿ ನಿಮ್ಮನ್ನ ನಾನು ವರಿಸ್ತಿದ್ದೇನೆ, ಯು ಬಿ ಅಫಿಷಿಯೇಟಿಂಗ್ ಯು. ಯುವಯೋಹೋ ನೀವುಗಳು ನನ್ನನ್ನ ರಕ್ಷಿಸಿ. ಆಗನ್ಮ ಮಿತ್ರ ವರುಣ ವರೇಣ್ಯ ರಾತ್ರೀಣಾಂ ಭಾಗೋ ಯುವಯೋಹೋ ಯೋ ಅಸ್ತಿ ಯಹ ಅಸ್ತಿ, ನಿಮ್ಮಿಂದ
ನನಗೇನೇನು ರಾತ್ರಿಯಲ್ಲಿ ಈ ರೀತಿ ಅಡ್ಡಿ ಅಡಚಣೆಗಳು ಬಂದ್ರೆ ನೀವಿಬ್ರು ನಿಂತು ನಿಮ್ಮನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅದರಿಂದ ನೀವು ಪರಿಹಾರ ಮಾಡಿ. ನಾಕಂ ಗೃಹ್ಣಾನ ಸುಕೃತಸ್ಯ ಲೋಕೆ ತೃತೀಯೇ ಪೃಷ್ಠೆ ಅಧಿರೋಚನೆ ದಿವಾಹ. ಆಯ್ತಲ್ವಾ ಇದು? ಯೇ ದೇವಾ ಯಜ್ಞಹನೋ ಯಜ್ಞಮುಷೋಂತರಿಕ್ಷೇ ಧ್ಯಾಸತೆ. ये देवा यज्ञहनो यज्ञमुषोऽन्तरिक्षे ध्यासते। ये देवा यज्ञहनो यज्ञमुषोऽन्तरिक्षेण ಅಂತರಿಕ್ಷೇ ಧ್ಯಾಸತೆ. ಅಂತರಿಕ್ಷೇ ಧ್यासते। ಈಗ ಒಂದು ಸಂದೇಹ ಬರ್ಬೋದಲ್ಲ, ರಾಕ್ಷಸರು ಯಜ್ಞಗಳನ್ನ ಪರಿಹಾರ ಇದಕ್ಕೆ ಅಡ್ಡಿ ಮಾಡ್ತಾರೆ. ಇಲ್ಲಿ ದೇವಾಹ ಯಜ್ಞ ಹನಹ ಅಂತ ಬಂತಲ್ಲ, ಇಲ್ಲಿ ಯಜ್ಞವನ್ನ ನಾಶ ಮಾಡುವಂತವರು. ಯಾಕೆ ಯಜ್ಞವನ್ನ ನಾಶ ಮಾಡೋಕ್ ದೇವತೆಗಳು ಬರ್ತಾರೆ ಅಂತಂದ್ರೆ, ಈಗ ಅವನ ಶತಕ್ರತು ಇಂದ್ರ 100 ಯಾಗ ಮಾಡಿದ್ರೆ ಡೆಫಿನೆಟ್ ನಿಮ್ಗೂ ಆ ಸೀಟು ಪರ್ಮನೆಂಟ್, ಅದು ಸ್ಟ್ಯಾಂಡರ್ಡ್ ಇದು ಬಂದ್ಬಿಟ್ಟಿದೆ ರೂಲ್. ಸೊ ಅದರಿಂದ ನೀವು 100 ಯಾಗ ಮಾಡಿಬಿಟ್ರೆ ಅವನ್ ಸೀಟ್ ಹೋಗುತ್ತೆ, ಯು ವಿಲ್ ಬಿ ಆಕ್ಯುಪೈಯಿಂಗ್ ದಟ್. ಅದಕ್ಕೆ ಅವನೇನ್ ಮಾಡ್ತಾನೆ, ಕುರ್ಚಿ ಭದ್ರ ಮಾಡ್ಕೊಳ್ಬೇಕು. ಅದಕ್ಕೆ ನಿಮ್ ಯಜ್ಞ ಪೂರ್ಣ ಕಂಪ್ಲೀಟ್ ಆಗ್ಬಾರ್ದು, ಏನೋ ಒಂದು ದಂಡಿ ತರ್ತಾನೆ ಇವರು ಯಜ್ಞ ಹನಹ ಅಂತಂದ್ರೆ. ಈಗ ದೇವತೆಗಳು ಅಂತಂದ್ರೆ ಏನೋ ಬಹಳ ಉತ್ತಮರು ಅಂತಲ್ಲ, ಮಾನಸಿಕ ಸ್ಥಿತಿ ನೋಡೋದು ನಮ್ ತರನೇ ಅವರುಗಳು ಪ್ರತಿಯೊಬ್ಬರದು. ಆದ್ರೆ ಬಿಕಾಸ್ ಆಫ್ ದೇವ್ ಹಿಂದಿನ ತಪಸ್ಸಿನಿಂದ ಆಯಾಯ ಪದವಿಗಳನ್ನು ಪಡ್ಕೊಂಡಿದ್ದಾರೆ. ದೇ ಕ್ಯಾನ್ ಬ್ಲೆಸ್ ಅಸ್ ಆಲ್ಸೋ. ಹಾಗೇನೆ ಈ ರೀತಿ ಅಡ್ಡಿಯನ್ನು ಉಂಟು ಮಾಡೋದು ಆಗ್ಬೋದು. ಇದಕ್ಕಾಗಿ ಬೇರೆ ಬೇರೆ ದೇವತೆಗಳನ್ನ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆ ನಾವು ನಡೆಸುವಂಥದ್ದಲ್ಲಿ. ಇದು ಬರೀ ರಾಕ್ಷಸರಷ್ಟೇ ಅಲ್ಲ, ಯಾರ್ಯಾರು ಇದಕ್ಕೆ ಪರಿಹಾರ ಇದು ಅಡ್ಡಿ ಮಾಡ್ತಾರೋ ಅವ್ರನ್ನೆಲ್ಲರನ್ನು ನೀನು ಪರಿಹಾರ ಮಾಡಿ ಅವಾಯ್ಡ್ ಮಾಡಿ ನಮ್ಮನ್ನು ರಕ್ಷಿಸ್ಬೇಕು. ಈಗ ಸೀಮಂತೋನ್ನಯನ, ಇದು ಗರ್ಭಾಧಾನ ಆದ್ಮೇಲೆ ಪುಂಸವನ, ಸೀಮಂತೋನ್ನಯನ, ಅದ್ರಲ್ಲಿ ಬರುವಂತದ್ದು ಕೆಲವೆಲ್ಲ ರಾಕ್ಷಸರು ಪ್ರೆಗ್ನೆಂಟ್ ಇವರನ್ನೇ ಹುಡುಕ್ತಾ ಇರ್ತಾರಂತೆ ಸಮುದ್ರದಲ್ಲಿ, ಇವುಗಳಲ್ಲಿ ವೃಕ್ಷಗಳ ಕೆಳಗಡೆ ಇಲ್ಲೆಲ್ಲ ಇರ್ತಾರೆ. ಅದಕ್ಕೆ ಗರ್ಭಿಣಿ ಆದವಳು ಮರದ ಕೆಳಗಡೆ ನಿಂತ್ಕೋಬಾರ್ದು, ಸಂಜೆ ಹೊತ್ತು ಹೊರಗಡೆ ಹೋಗೋದ್ಬಾರ್ದು. ಇವ್ರದೆಲ್ಲ ಇವೆಲ್ಲ ಹೇಳೋದು ಯಾಕೆ ಅಂತಂದ್ರೆ, ಅವರುಗಳೆಲ್ಲ ಏನು ಅಂದ್ರೆ ಅವನ ಭ್ರೂಣವನ್ನು ತಿಂತಾನಂತೆ ಆ ರಾಕ್ಷಸ. ಚಂಡಿಗೆ ಉಲೂಕಲೆ ಚಂಡೇರಥ ಚಂಡಿಕೇನ ಅದ್ರಲ್ಲಿ ಬರುತ್ತೆ. ಅವರುಗಳನ್ನೆಲ್ಲ ಪರಿಹಾರ ಮಾಡುವ ರಾಕ್ಷಸನ. ಇವೆಲ್ಲ ಆಚರಣೆಯಲ್ಲಿ ಇವುಗಳೆಲ್ಲ ಬರ್ಬೇಕಾದ್ರೆ ಅದಕ್ಕೆ ಎಲ್ಲೆಲ್ಲಿ ಏನೇನು ಪರಿಣಾಮಗಳಾಗ, ಗರ್ಭಿಣಿ ಸ್ತ್ರೀಯರ ಪ್ರೊಟೆಕ್ಷನ್, ದ ರೋಲ್ ಆಫ್ ಎ ಪ್ರೆಗ್ನೆಂಟ್ ವುಮನ್, ಅವನ ಹಸ್ಬೆಂಡ್, ಅವರಿಬ್ಬರಿಗೂ ಏನೇನು, ಹೀಗೆ ಹೌ ದೇ ಶುಡ್, ಇವೆಲ್ಲ ಸ್ಮೃತಿಗಾರ ಹೇಳ್ತಾನೆ. ಗರ್ಭಿಣಿಯಾದ ಸ್ತ್ರೀ ಮನಸ್ಸನ್ನ ಯಾವಾಗ್ಲೂ ಸಮಾಧಾನ ಸ್ಥಿತಿನಲ್ಲಿ ಇಟ್ಕೊಂಡಿರ್ಬೇಕು. ಹೆಚ್ಚಾಗಿ ತಿನ್ನಬಾರ್ದು, ಹೆಚ್ಚಿಗೆ ಹೊತ್ತು ಮಲಗಬಾರ್ದು, ಎಲ್ಲವೂ ಇರೋದು ಒಳ್ಳೆ ಥಾಟ್ಸ್ ಇರಬೇಕು. ಯಾಕೆಂದ್ರೆ ಇನ್ನೊಂದು ಚೇತನ ಒಳಗಡೆ ಬರ್ತಾ ಇದೆ, ಅದಕ್ಕೆ ಆ ಸಂಸ್ಕಾರ ಇವಳಿಂದ ಅವಳಿಗೆ ಬರುವಂತ ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಈಗ ಅದಕ್ಕೆ ಹೇಳಿದ್ದೀರಿ ಹೇಗೆ ಬರುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ಫ್ರಮ್ ದಿ ಪ್ರೆಗ್ನೆನ್ಸಿ. ಈಗ ಕೃಷ್ಣ ಸುಭದ್ರೇನ್ ಕರ್ಕೊಂಡು ಹೋಗ್ತಾ ಇದ್ದ, ಶಿ ವಾಸ್ ಪ್ರೆಗ್ನೆಂಟ್, ಅವಳು ನಿದ್ದೆ ಮಾಡ್ತಾ ಇಲ್ವ, ಇವನು ಚಕ್ರವ್ಯೂಹದ್ದನ್ನು ಹೇಳ್ತಾ ಇದ್ದಾನೆ, ಹೂ ಗುಡ್ತಾ ಇತ್ತು, ತಿರುಗಿ ನೋಡ್ತಾನೆ, ಅವಳಿಗೆ ನಿದ್ದೆ. ಹಾಗಾದ್ರೆ ಯಾರು ಕೇಳ್ತಾ ಇದ್ದಿದ್ದು ಹೂ ಅಂತ ಹೇಳ್ತಾ ಇದ್ದವ್ರು ಯಾರು? ಒಳಗಡೆ ಇದ್ದ ಅಭಿಮನ್ಯು. ಓಹೋ ಕೆಲಸ ಕೆಡ್ತು ಅಂತ ಬರೀ ಚಕ್ರವ್ಯೂಹ ಒಳಗ್ ಹೋಗೋದು ಹೇಳ್ದ, ವಾಪಸ್ ಬರೋದು ಹೇಳಲೇ ಇಲ್ಲ. ಅವನು ನಿಯಾಮಕ, ಒಬ್ಬೊಬ್ರದ್ದು ಅಷ್ಟೇ. ಅವನ ಕೆಲಸ ಅವನ ರೋಡ್ ಮುಗಿಸಿದ್ಮೇಲೆ ಹಿ ಹ್ಯಾಸ್ ಟು ಗೋ. ಸ್ವಂತ ತಂಗಿ ಮಗ ಸೋದರ ಮಾವ ಅಂತಂದ್ರೆ ಬಂಧನ ಜಾಸ್ತಿ, ಆದರೂ ಕೂಡ ಅಲ್ಲೇ ನಿಲ್ಸ್ಬಿಡ ರಥದಲ್ಲಿ. ಸೊ ಗರ್ಭದಲ್ಲಿರುವಂತ ಚೇತನಕ್ಕೆ ಅದು ಮಾತಾಡೋದು ಇದ್ರದ್ದು ಅಂತ ಆಗ್ಬೇಕಾಗಿಲ್ಲ. ಆತ್ಮ ಇಟ್ ಕ್ಯಾನ್ ಫೀಲ್, ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎಲ್ಲವೂ ತಿಳಿಯುತ್ತೆ. ಅದಕ್ಕೆ ಒಳ್ಳೆ ಥಾಟ್ಸ್ಗಳಿರ್ಬೇಕು. ಭಾಗವತದ ದಶಮ ಸ್ಕಂದ ಓದಿ, ಇಲ್ಲ ಪೆರಿಯಾಳ್ವಾರ್ದು ಅದರ ವ್ಯಾಖ್ಯಾನ ನೋಡಿ. 453 ಪಾಶುರಗಳಿದೆಯಲ್ಲ, ಎಲ್ಲ ಕೃಷ್ಣನ ಬಾಲ ಲೀಲೆಗಳು. ಪಲ್ಲಾಂಡು ಆಗಿದ ತಕ್ಷಣ ಏನ್ ಶುರುವಾಗುತ್ತೆ, ಅವನ ಜನ್ಮವನ್ನೇ ಕೊಂಡಾಡ್ತಾರೆ. ಆರಂಭದಿಂದಾನೇ ಶುರು, ಫ್ರಮ್ ದಿ ಬರ್ತ್ ಆಫ್ ಕೃಷ್ಣ ಅಂಡ್ ವಾಟ್ ಆರ್ ಆಲ್ ದಿ ಥಿಂಗ್ಸ್ ಹಿ ಡಿಡ್. ಅದನ್ನ ಆಳ್ವಾರರು ಅನುಭವಿಸಿ ಆಡ್ತಾರೆ. ಅದರದ್ದು ಅಥವಾ ಭಾಗವತದಲ್ಲಿ ಸೆಂಥಿಂಗ್ ಇರುವಂತ ಇದೆಲ್ಲ ನೋಡಿ ಮಾಡಿದಾಗ ಆ ಚೇತನ ಯಾವುದು ಗರ್ಭದಲ್ಲಿದೆ, ಪುರುಷನೋ ಸ್ತ್ರೀನೋ, ಅದಕ್ಕೆ ಒಳ್ಳೆಯ ಸಂಸ್ಕಾರ ಉಂಟಾಗುವಂತದ್ದು. ಪ್ರತಿ ಒಂದರಲ್ಲೂ ಕೂಡ ಎಷ್ಟು ಮುಖ್ಯ ಅನ್ನೋದನ್ನ ಒಂಚೂರು ತೋರಿಸ್ತಾ ಇದ್ದೇನೆ ಅಷ್ಟೇ. ವಾಯುರ್ಮಾತೇಭ್ಯೋ ರಕ್ಷತು
ಗಚ್ಚೇಮ ಸುಕೃತೋ ವಯಂ. ನೋಡಿ ಎಲ್ಲದರಲ್ಲೂ ಅಷ್ಟೇ ಸುಕೃತ, ಒಳ್ಳೆಯ ಕೃತಿಯಿಂದ ನಾವು ಮುಂದುವರಿಯುವಂತಾಗಲಿ. ಹೇ ವಾಯು ನಮ್ಮನ್ನ ರಕ್ಷಿಸು. ಹೇಳಿ. वायुर्मातेभ्यो रक्षतु गच्छेम सुकृतो वयम् वायुर्मातेभ्यो रक्षतु गच्छेम सुकृतो वयम् यास्ते रात्रि सवितर्देवयानीरन्तराद्या वा पृथिवी वियन्ति यास्ते रात्रि सवितर्देवयानीरन्तरा द्या वा पृथिवी वियन्ति यास्ते रात्रि सवितर्देवयानीरन्तरा द्या वा पृथिवी वियन्ति गृहैश्च सर्वैः प्रजयान्वग्रे सुवोरुहाणास्तरतारजागंसि गृहैश्च सर्वैः प्रजयान् वक्रे सुवो रुहाणास्तरतारजागंसि गृहैश्च सर्वैः प्रजयान् वक्रे सुवो रुहाणास्तरतारजागंसि ಸರ್ವೈಃ ಪ್ರಜಾಯ. ಅಲ್ಲಿ ಪ್ರಾ ಇದೆ ಸಂಯುಕ್ತಾಕ್ಷರ. ಈ ಮೊದಲನೇ ಎಡಿಷನ್ ಅಲ್ಲಿ ಸ್ವರಿತ ಇಲ್ಲ, ಹಾಕೋಬೇಕು. ಗೃಹೈಶ್ಚ ಸರ್ವೈಃ ಸರ್ವೈಃ ಪ್ರಜಯಾನ್ ವಗ್ರೆ ಪ್ರಜಯಾನ್ ಅಗ್ರೆ ಪ್ರಜಯಾನ್ ವಗ್ರೆ ಸುವಃ ಗೃಹಾಣಾಸ್ತರತಾರಜಾಗಂಸಿ ये देवा यज्ञहनो यज्ञमुषो दिव्यध्यासते ये देवा यज्ञहनो यज्ञमुषो दिव्यध्यासते ये देवा यज्ञहनो यज्ञमुषो दिव्यध्यासते सूर्यो मातेभ्यो रक्षतु गच्छेम सुकृतो वयम् सूर्यो मातेभ्यो रक्षतु गच्छेम सुकृतो वयम् सूर्यो मातेभ्यो रक्षतु गच्छेम सुकृतो वयम् येनेन्द्राय समभरः पयागस्युत्तमेन हविषा जातवेदः येनेन्द्राय समभरः पयागंसि उत्तमेन पयागस्युत्तमेन पयागस्युत्तमेन हविषा जातवेदः येनेन्द्राय समभरः पयागस्युत्तमेन हविषा जातवेदः तेन आग्ने त्वमुत वर्धयेमगं स जाता नागश्रैश्च आधेह्येनम् तेन आग्ने त्वमुत वर्धयेमगं स जाता नागश्रैश्च आधेह्येनम् तेन आग्ने त्वमुत वर्धयेमगं स जाता नागश्रैश्च आधेह्येनम्. ಲೋಕದಲ್ಲಿ ಎಲ್ರಿಗೂ ಇವಾಗ ಇಷ್ಟವಾಗುತ್ತೆ. ಈಗ ಈ ಮೆಹಂದಿ ಸೆರೆಮನಿ ಎಲ್ರು ಸೇರೋದು, ಆ ಚಾಟ್ಸು ಅದು ಇದು ತಂದಿಟ್ಟು ಎಲ್ರಿಗೂ ಬಾಯಿ ರುಚಿಗಿದಕ್ಕೆ ಮನಸ್ಸಿಗೆ ಬಂದ ಕುಣಿಯೋದಕ್ಕೆ ಸೇರಿಸ್ಬಿಟ್ಟು ಎಲ್ರದಲ್ಲೂ ಬ್ರಹ್ಮ ಉಪನಯನದಲ್ಲಿ ಮೆಹಂದಿ ಸೆರೆಮನಿ ಅರ್ಥ ಇದೆಯಾ ಇದಕ್ಕೆ? ನಾವು ಏನು ಮಾಡಿಸ್ಕೊಳ್ಳಿ, ಎಲ್ರು ಸೇರಿದ್ದಾರೆ. ಗೆಟ್ ಟುಗೆದರ್, ಇಟ್ಸ್ ನಾಟ್ ಗೆಟ್ ಟುಗೆದರ್, ಅದು ಶಾಸ್ತ್ರ. ಅದು ವಿವಾಹ ಅನ್ನೋದೊಂದು ಪ್ರಧಾನ ಸಂಸ್ಕಾರ. ಎರಡು ಚೇತನಗಳು ಲೈಫ್ ಲಾಂಗ್ ಜೊತೆನಲ್ಲಿರ್ಬೇಕು. ಏನೇನು ತಂದು ಸೇರ್ಸಿದ್ರೆ ಅದ್ರಲ್ಲಿ ಬೇಕಾಗಿಲ್ಲ. ನೃತ್ಯ ಕುಣಿತ ಬೇಕಿದ್ರೆ ಮಾಡ್ಕೊಳ್ಳಿ, ಆಮೇಲೆ ವಿವಾಹದಲ್ಲಿ ಬೇಡ. ಡೋಂಟ್ ಡೂ ದಟ್. ನಾವೇನ್ ಮಾಡ್ತಿದೀವಿ, ಎಲ್ರಿಗೂ ಇಷ್ಟವಾಗುತ್ತೆ, ತುಂಬಾ ಜನ ಬರ್ತಾರೆ. ಜನಗಳನ್ನ ಮೆಚ್ಚಿಸೋದಕ್ಕೆ ಹೋಗ್ತಾ ಇದ್ದಾರೆ ಹೊರತು ನಿಮ್ಮ ಉದ್ಧಾರ ಅದು ಮುಂದಕ್ಕೆ ನಿಮಗೆ ಪ್ರಾಜನಿ ವಂಶ ಅದು ಅವರಿಬ್ಬರ ಜೊತೆನಲ್ಲಿ ಚೆನ್ನಾಗಿರ್ಬೇಕು. ಇಷ್ಟೆಲ್ಲ ಜೋರ ಖರ್ಚು ಮಾಡ್ಬಿಟ್ಟು ಆಮೇಲೆ ಇನ್ 2 ದಿವಸ ಆದ್ಮೇಲೆ ಇವರಿಬ್ಬರಿಗೂ ಗಲಾಟೆ, ಈಗೋ ಇಷ್ಟಿತ್ತು, ಸರಿ ಬ್ರೇಕ್. ಯಾಕೆ ವಿವಾಹ ಮಧ್ಯದಲ್ಲಿ ಬ್ರೇಕ್ ಆಗೋದು? ಬಿಕಾಸ್ ಆಫ್ ದಿಸ್. ಏನೇನೋ ಮಾಡೋದಕ್ಕೆ ಸೇರ್ಸೋಕ್ ಹೋಗೋದು, ಯಾವ್ದು ಮಾಡ್ಬೇಕು ಬಿಟ್ಬಿಡೋದು. ಹೌ ಸೀರಿಯಸ್ ಇಟ್ ಈಸ್. ಯಾರಿಗಾರು ಇದೆಯಾ ಈ ಸೀರಿಯಸ್ನೆಸ್? ನಡ್ಸ್ಕೊಳ್ಳಿ, ಏನೋ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ.
ಒಂದೊಂದು ಪ್ರಾರ್ಥನೆಯಲ್ಲೂ ಎಲ್ಲವೂ ನಿರ್ವಿಘ್ನವಾಗಿ ಚೆನ್ನಾಗಾಗ್ಲಿ. ಬರೀ ಮದುವೆ ಒಂದು ಚೆನ್ನಾಗಿ ನಡೆದಿದ್ದು ಅಷ್ಟೇ ಅಲ್ಲ, ಮುಂದಕ್ಕೆ ಅವರಿಬ್ಬರು ಚೆನ್ನಾಗಿರ್ಬೇಕು. ಈಗೋ ಇಷ್ಟು ಕ್ಲಾಶಸ್ ಆಗ್ಬಾರ್ದು, ಒಬ್ರಿಗೊಬ್ರಿಗೆ ಪೂರಕವಾಗಿರ್ಬೇಕು. ಒಂದ್ ವೇಳೆ ಇಬ್ರಲ್ಲೂ ಒಬ್ಬ ಏನೋ ತುಂಬಾ ಈ ಪುರುಷನಾಗ್ಲಿ ಅಥವಾ ಸ್ತ್ರೀ ಆಗ್ಲಿ ಡಾಮಿನೇಷನ್, ಇದು ಇಬ್ರು ಜಗಳ ಮಾಡೋರು ಅಂತರಾಗ್ಬಿಟ್ರೆ, ಶಾಸ್ತ್ರದೋಕ್ತವಾಗಿ ಸರಿಯಾಗಿ ನಡೆದಿದ್ರೆ ವಿವಾಹ, ಇಟ್ ವಿಲ್ ನಾಟ್ ಅಲೋ ದೆಮ್ ಟು ಗೆಟ್ ಸಪರೇಟ್. ದಿಸ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ಶಾಸ್ತ್ರ. ಯಾಕೆ ಬೇಕು ಅಂತಂದ್ರೆ, ಮಾಡುವಂತ ಹೋಮಗಳು ಎಲ್ಲ ದೇವತೆಗಳನ್ನ ಉದ್ದೇಶಿಸಿ ಈಗ ಹೇಳ್ತಾ ಇದ್ವಿ, ಮಿತ್ರ, ವರುಣ, ಅಗ್ನಿ, ವಾಯು, ಇವರೆಲ್ಲರನ್ನು ಪ್ರಾರ್ಥನೆ ಮಾಡಿದಾಗ ದೇ ವಿಲ್ ನಾಟ್ ಅಲೋ ದೀಸ್ ಪೀಪಲ್ ಟು ಗೆಟ್ ಸಪರೇಟೆಡ್. ಆ ಈ ಕ್ಷಣ ಮಂತ್ರದಲ್ಲಿ ಅಭ್ರಾತೃಗ್ನಿ ಏನೇನು ಅರಿಷ್ಟಗಳಿದೆಯೋ ಎಲ್ಲ ಹೋಗ್ಲಿ, ಎಲ್ಲ ಒಂದೊಂದಕ್ಕೂ ಬರುವಂತಹದ್ದು. ಏ ದೇವ ಯಜ್ಞನೋ ಯಜ್ಞಮಶೋ ದಿವ್ಯಾಧ್ಯಾಸತೆ ಆಯ್ತಲ್ವಾ. ಸೂರ್ಯೋ ಮಾತೇಭ್ಯೋ ರಕ್ಷತೋ, ನೋಡಿ ವಾಯು ಆಯ್ತು, ಸೂರ್ಯ, ಇದೇ ಆಗ್ಬೇಕು ಇವಾಗ. ಅದು ಆಯ್ತು. ಯಜ್ಞ ವೈ ದೇವ ಯಜ್ಞಮುಷ ಸಂತಿ. ಮುಂದಿನ ಅದು ಯಜ್ಞಹನೋ ವೈ ದೇವ ಯಜ್ಞಮುಷ ಸಂತಿತ ಯೇಷು ಲೋಕೇಶ್ವಾಸತೆ. ಆಸತ ಮುಂದಕ್ಕ ಆದದಾನ ಇದೆ, ಆಸತೆ ಬರುತ್ತದ. ಲೋಕೇಶ್ವಾಸತ ಆದದಾನ ವಿಮಥ್ರಾನ ಯೋ ದದಾತಿ ಯೋ ಯಜತೆ ತಸ್ಯ. ಯಜ್ಞಹನೋ ವೈ ದೇವ ಯಜ್ಞಮುಷ ಸಂತೀತ ಯೇಷು ಲೋಕೇಶ್ವಾಸತ ಆದದಾನ ವಿಮಥ್ನಾನ ವಿಮಥ್ನಾನ ಯೋ ದದಾತಿ ಯೋ ಯಜತೆ ತಸ್ಯ. ಯಜ್ಞಹನೋ ವೈ ದೇವ ಯಜ್ಞಮುಷ ಸಂತೀತ ಯೇಷು ಲೋಕೇಶ್ವಾಸತ ಆದದಾನ ವಿಮಥ್ನಾನ ಯೋ ದದಾತಿ ಯೋ ಯಜತೆ ತಸ್ಯ. ಯೇ ದೇವ ಯಜ್ಞಹನಃ ಪೃಥಿವ್ಯಾ ಮಧ್ಯಾಸತೆ ಯೇ ಅಂತರಿಕ್ಷೇ ಯೇ ದಿವೀತ್ಯಾ ಹೇಮಾನೇವ ಇಮಾನೇವ. ದಿವಿ ಇತ್ಯಾಹ ಇಮಾನೇವ ದಿವೀತ್ಯಾ ಹೇಮಾನೇವ ಲೋಕಾಗಸ್ತೀರ್ತ್ವಾ ಸಗೃಹಃ ಸ ಪಶುಃ ಸುವರ್ಗಂ. ಲೋಕಮಧ್ಯೆ ಲೋಕಮೇತ್ಯಪವೈ ಸೋಮೇನ ಈಜಾನ ಸೋಮೇನೆ ಜಾನಾದ್ದೇವತಾಶ್ಚ ಯಜ್ಞಶ್ಚ ಕ್ರಾಮಂತ್ಯಾಗ್ನೇಯಂ ಪಂಚಕಪಾಲಮುದವಸನೀಯಂ ನಿರ್ವಪೇದಗ್ನಿಃ ಸರ್ವಾ ದೇವತಾಃ ಪಾಂಕ್ತೋ ಯಜ್ಞೋ ದೇವತಾಶ್ಚೈವ ಯಜ್ಞಂ ಚಾವರುಂಧೆ. ಗಾಯತ್ರೋ ವಾ ಅಗ್ನಿರ್ಗಾಯತ್ರ ಛಂದಾಸ್ತಂ ಛಂದಸಾ ವ್ಯರ್ಧಯತಿ. ಯತ್ ಪಂಚಕಪಾಲಂ ಕರೋತ್ಯಷ್ಟಾಕಪಾಲಃ ಕಾರ್ಯೋ ಓಷ್ಟಾಕ್ಷರ. ಗಾಯತ್ರಿ ಗಾಯತ್ರೋ ಅಗ್ನಿರ್ಗಾಯತ್ರ ಛಂದಸಾ ಛಂದಾಸ್ವೇನೈವಂ ಗಾಯತ್ರ ಛಂದಾಸ್ವೇನೈವೈನಂ ಛಂದಸಾ ಸಮರ್ಥಯತಿ ಪಂಕ್ತ್ಯೌ. ಯಾಜ್ಯಾನುವಾಕ್ಯೇ ಭವತಃ ಪಾಂಕ್ತೋ ಯಜ್ಞಸ್ತೆ ನೈವ ಯಜ್ಞೋನ್ನೈತಿ. ಯೇ ದೇವಾ ಯಜ್ಞಹನಃ ಪೃಥಿವ್ಯಾ ಮಧ್ಯಾಸತೆ ಯೇ ಅಂತರಿಕ್ಷೇ ಯೇ ದಿವೀತ್ಯಾ ಹೇಮಾನೇವ ಲೋಕಾಗಸ್ತೀರ್ತ್ವಾ ಸಗೃಹಃ ಸ ಪಶುಃ ಸುವರ್ಗಂ. ಲೋಕಮೇತ್ಯಪವೈ ಸೋಮೇನೆ ಜಾನಾದ್ದೇವತಾಶ್ಚ ಯಜ್ಞಶ್ಚ ಕ್ರಾಮಂತ್ಯಾಗ್ನೇಯಂ ಪಂಚಕಪಾಲಮುದವಸಾನೀಯಂ ನಿರ್ವಪೇದಗ್ನಿಃ ಸರ್ವಾ ದೇವತಾ ಪಾಂಕ್ತೋ ಯಜ್ಞೋ ದೇವತಾಶ್ಚೈವ ಯಜ್ಞಂ ಚಾವರುಂಧೆ. ಗಾಯತ್ರೋ ವಾ ಅಗ್ನಿರ್ಗಾಯತ್ರ ಛಂದಾಸ್తం ಛಂದಸಾ ವ್ಯರ್ಧಯತಿ. ಯತ್ ಪಂಚಕಪಾಲಂ ಕರೋತ್ಯಷ್ಟಾಕಪಾಲಃ ಕಾರ್ಯೋ ಓಷ್ಟಾಕ್ಷರ. ಗಾಯತ್ರಿ ಗಾಯತ್ರೋ ಅಗ್ನಿರ್ಗಾಯತ್ರ ಛಂದಾಸ್ವೇ ವೈನಂ ನೈವೈನಂ ಛಂದಾಸ್ವೇ ನೈವೈನಂ
छन्दसा समर्थयति पङ्क्त्यौ याज्ञानुवाक्ये भवतः पान्तो यज्ञस्तेनैव यज्ञान्नैति 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 ये देवा यज्ञहनः पृथिव्यामध्यासते ये अन्तरिक्षे ये दिवीत्या हेमानेव लोकागस्तीर्त्वा सगृहः सपशुः सुवर्गम् लोकमेत्यपवै सोमेने जानात् देवताश्च यज्ञश्च क्रामन्त्याज्ञेयम् पञ्चकपालमुदवसानीयम् निर्भपेदग्निः सर्वा देवता पान्तो यज्ञो देवताश्चैव यज्ञम् चावरुन्धे गायत्रो वा अग्निर्गायत्र छन्दास्तं छन्दसा व्यर्थयति यत्पञ्चकपालं करोत्यष्टाकपालः कार्यो ओष्टाक्षरा गायत्री गायत्रोऽग्निर्गायत्र छन्दास्वेनैवैनं छन्दसा समर्थयति पङ्क्त्यौ याज्ञानुवाक्ये भवतः पान्तो यज्ञस्तेनैव यज्ञान्नैति ಪಾಂತಃ ಅಂದ್ರೆ ಏನು? ಪಾಂತ ಅಂದ್ರೆ ಎಲ್ಲವೂ ಯಾವ ರೀತಿ ನಡಿಬೇಕು ಎಲ್ಲ ಸಾಂಗವಾಗಿ ನೆರವೇರ್ತಾ. ಸಾಂಗ ಅಂದ್ರೆ ಏನು? ಸ ಅಂಗ, ಅದಕ್ಕೆ ಯಾವ ಷಡಂಗ ಸಹಿತವಾಗಿ ವೇದವಾಗಿ ಸಾಂಗ ವೇದಾದ್ರೇಣ ಅಂತಂದಾಗ ಅದರ ಅರ್ಥ ಎಲ್ಲವನ್ನು ಕೂಡ ತಿಳಿದು ನಡೆಸುವಂಥದ್ದು. ಹಾಗೆ ಪಾಂಕ್ತವಾಗಿ ಎಲ್ಲ ನಡೆಯೋದನ್ನು ಇಲ್ಲಿ ಪಾಂಕ್ತೋ ಯಜ್ಞ ತೇನೈವ ಯಜ್ಞಾನ ಏತಿ. ಎಲ್ಲವೂ ಸರಿಯಾಗಿ ನಡೆದ್ರೆ ಯಜ್ಞದಿಂದ ಪ್ರೀತರಾಗಿ ದೇವತೆಗಳು ಏನೇನು ಅಡ್ಡಿ ಆತಂಕಗಳು ಬಂತು ಅದನ್ನೆಲ್ಲ ಪರಿಹಾರ ಮಾಡಿ, ಅದಕ್ಕೆ ಏನೇನು ಆಕ್ಸೆಸರೀಸ್ ಇತ್ತು ಅದನ್ನು ಮಾಡಿ ಮುಗಿಸಿದಾಗ ಅದು ಎಲ್ಲ ರೀತಿಯಲ್ಲೂ ಸಂಪೂರ್ಣವಾಗಿ ಸಮರ್ಪಕವಾಗಿ ಆಯ್ತು. ಎಲ್ಲ ಸಂಗಮಾಚ ಅಂತ ಕೇಳುವಂಗೆ ಪಾಂಕ್ತೆ ನೈವ ಪಾಂಕ್ತಗ್ಗ ಸ್ಪೃಣೋತಿ ಪಾಂಕ್ತ ಅನ್ನೋ ಪದ ಬರ್ತದೆ, ಅದರಲ್ಲಿ ಬರುವಂತ ಸಮಗ್ರವಾಗಿ ಅದು ಯಾವ ದೋಷವೂ ಇಲ್ಲದೆ ಸಂಪೂರ್ಣವಾಯಿತು. ಅದರಿಂದ ಭಗವಂತ ಪ್ರೀತನಾದ ಅನ್ನುವಂತ ಮಾತು. ಸವಿತರ್ದೇವಾ ಯಜ್ಞಮುಷಃ ಸರ್ವ ದೇವತಾ ಸ್ತ್ರೀಚತ್ವಾರಿಗಂ ಶಚ್ಚ. ಸವಿತರ್ದೇವಾ ಯಜ್ಞಮುಷಃ ಸರ್ವ ದೇವತಾಸ್ತ್ರಿಚತ್ವಾರಿಗಂ ಶಚ್ಚ. ಸವಿತರ್ದೇವಾ ಯಜ್ಞಮುಷಃ ಸರ್ವ ದೇವತಾಸ್ತ್ರಿಚತ್ವಾರಿಗಂ ಶಚ್ಚ. ಸೂರ್ಯೋ ದೇವೋ ದೇವೇಭ್ಯಃ ಪಾತು ವಾಯುರಂತರಿಕ್ಷಾದ್ಯಜಮಾನೋऽಗ್ನಿರ್ಮಾ ಪಾತು ಚಕ್ಷುಷಃ. ಸೂರ್ಯೋ ದೇವೋ ದೇವೇಭ್ಯಃ ಪಾತು ವಾಯುರಂತರಿಕ್ಷಾದ್ಯಜಮಾನೋ ನಿರ್ಮಾ ಪಾತು ಚಕ್ಷುಷಃ. ಸೂರ್ಯೋ ದೇವೋ ದೇವೇಭ್ಯಃ ಪಾತು ವಾಯುರಂತರಿಕ್ಷಾದ್ಯಜಮಾನೋ ನಿರ್ಮಾ ಪಾತು ಚಕ್ಷುಷಃ. ಸಕ್ಷಶೂಷ ಸವಿತುರ್ವಿಶ್ವಚರ್ಷಣ ಏತೇಭಿಃ ಸೋಮನಾಮಭಿರ್ವಿಧೇಮತೆ ತೇಭಿಃ ಸೋಮನಾಮಭಿರ್ವಿಧೇಮತೆ. ಸಕ್ಷಶೂಷ ಸವಿತರ್ವಿಶ್ವಚರ್ಷಣ ಏತೇಭಿಃ ಸೋಮನಾಮಭಿರ್ವಿಧೇಮತೆ ತೇಭಿಃ ಸೋಮನಾಮಭಿರ್ವಿಧೇಮತೆ. ಅಹಂ ಪರಸ್ತಾದಹಮವಸ್ತಾದಹಂ ಜ್ಯೋತಿಷಾವಿತಮೋ ಬಬಾರ. ಅಹಂ ಪರಸ್ತಾದಹಮವಸ್ತಾದಹಂ ಜ್ಯೋತಿಷಾ ವಿತಮೋ ಬಬಾರ. ಅಹಂ ಪರಸ್ತಾದಹಮವಸ್ತಾದಹಂ ಜ್ಯೋತಿಷಾ ವಿತಮೋ ಬಬಾರ. ಯದಂತರಿಕ್ಷ ತದು ಮೇ ಪಿತಾ ಭೂದಹಗಂ ಸೂರ್ಯಮುಭಯತೋ ದದರ್ಶಾಹಂ ಭೂಯಾಸಮುತ್ತಮಃ ಸಮಾನಾನಾಂ
समानानामासमुद्रादान्तरिक्षात् प्रजापतिरुदधिं च वयातीन्द्रः प्रश्नौतु मरुतो वर्षयन्तोन्नं भयपृथिवीं भिद्दीदं दिव्यं नभः यदन्तरिक्षं तदु मे पिता भूदहगं सूर्यमुभयतो ददर्शाहं भूयासमुत्तमः समानानामासमुद्रादान्तरिक्षात् प्रजापतिरुदधिं च्यावयातीन्द्रः प्रश्नौतु मरुतो वर्षयन्तोन्नं भय पृथिवीं भिन्धीदं दिव्यं नभः यदन्तरिक्षं तदु मे पिता भूदहगं सूर्यमुभयतो ददर्शाहं भूयासमुत्तमः समानानाम् अन्तरिक्षात् आसमुद्रादान्तरिक्षात् प्रजापतिरुदधिं चावयातीन्द्रः प्रश्नौतु मरुतो वर्षयन्ति ओन्नं भय पृथिवीं भिन्धीदं दिव्यं नभः उद्नो दिव्यस्य नो देहीशानो विसृजादृतिम् उद्नो दिव्यस्य नो देहीशानो विसृजादृतिम् उद्नो दिव्यस्य नो देहीशानो विसृजादृतिम् ಪುರಸ್ತಾತ್ ಅಂದ್ರೆ ಮುಂದೆ, ಅದಕ್ಕೆ ಪರಸ್ತಾತ್ ಅಂದ್ರೆ ಹಿಂದೆ, ಇವೆಲ್ಲ ಬರುತ್ತೆ. ಈ ವೈಖಾನಸ ಆಗಮದಲ್ಲಿ ಈ ಪುಣ್ಯ ವಾಚನದಲ್ಲಿ ಅವ್ರು ಹೇಳ್ತಾರೆ ಪಂಚಬುಧಸ್ತಾತ್ ಅಧಸ್ತಾತ್ ಅವಸ್ಥಾತ್, ಇವೆಲ್ಲ ಎಲ್ಲ ಪದಗಳು ಬರುತ್ತೆ. ಎಲ್ಲ ದಿಕ್ಕುಗಳು ಇವುಗಳನ್ನೆಲ್ಲ ಉದ್ದೇಶವಾಗಿ ಹೇಳುವಂಥದ್ದು. ಪೂರ್ವ ಅಂದ್ರೆ ಮೊದಲು, ಉತ್ತರ ಅಂದ್ರೆ ಆಮೇಲೆ, ಅಥವಾ ಮೇಲೆ ಕೆಳಗೆ ಆಗ್ಬೋದು. ಉತ್ತರೆ ಈ ದರ್ಬೆಯನ್ನು ಪರಿಸ್ತರಣವನ್ನು ಇಡಬೇಕಾದ್ರೆ ಅದಸ್ತು ಅದ್ರ ಮೇಲೆ ಬರಬೇಕಾದ್ರೆ ಷೋಡಶಭಿ ದರ್ಭೈಹಿ ಪ್ರಾಗಾಗ್ರೇಣ ಇದು ಮಾಡ್ತಾ, ಇವಾಗ ಶ್ರಾದ್ದದಲ್ಲಿ ಅದನ್ನು ರಿವರ್ಸ್ ಮಾಡಿ ಹೇಳ್ಬೇಕಾದ್ರೆ ಅದು ಹೀಗೆ ಒಂದೊಂದು ಉತ್ತರ, ಇವಾಗ ಪೂರ್ವ, ಆಮೇಲೆ ಬರುವಂತಹದ್ದು, ಮೊದಲಿಂದು ಆಮೇಲೆ, ಅಥವಾ ಮೇಲೆ ಕೆಳಗೆ, ಮುಂದೆ ಹಿಂದೆ, ಈ ಎಲ್ಲಾ ಅರ್ಥಗಳು ಬರುತ್ತೆ. ಯಾವ್ಯಾವ ಸೆಂಟೆನ್ಸ್ ನಲ್ಲಿ ಯಾವ ರೀತಿನಲ್ಲಿ ಅದು ಉಪಯೋಗಿಸ್ತಾರೆ ಅನ್ನೋದ್ರ ಮೇಲೆ. ಪಶವೋ ವಾ ಏತೆ ಯದಾದಿತ್ಯ ಏಷ ರುದ್ರೋ ಯದಗ್ನಿರೋಷಧೀಃ ಪ್ರಾಸ್ಯಾಗ್ನಾವಾದಿತ್ಯಂ ಜುಹೋತಿ ರುದ್ರಾದೇವ ಪಶೂನಂತರ್ದಧಾತ್ಯಥೋ ಓಷಧೀಶ್ವೇವ ಪಶೂನ್ ಪ್ರತಿಷ್ಠಾವೇದಿ ಕವಿಲ್ ಯಜ್ಞಸ್ಯ ವಿತನೋತಿ ಪಂಥಾಂ ನಾಕಸ್ಯ ಪೃಷ್ಠೇ ಅಧಿರೋಚನೆ ದಿವಃ. पशवो वा एते यदादित्य एष रुद्रो यदग्निरोषधीः प्रास्याग्नावादित्यं जुहोति रुद्रादेव पशूनन्तर्दधात्यथो ओषधीष्वेव पशून् प्रतिष्ठापयति कविर्यज्ञस्य वितनोति पन्थां नाकस्य पृष्ठे अधिरोचने दिवः. पशवो वा एते यदादित्य एष रुद्रो यदग्निरोषधीः प्रास्याग्नावादित्यं जुहोति रुद्रादेव पशूनन्तर्दधात्यथो ओषधीष्वेव पशून् प्रतिष्ठापयति कविर्यज्ञस्य वितनोति पन्थां नाकस्य पृष्ठे अधिरोचने दिवः. येन हव्यं वहसि यासि दूत इतः प्रचेत अमुतः सनीयान्. येन हव्यं वहसि यासि दूत इतः
प्रचेता अमुतः सनीयान् येन हव्यं वहसि यासि दूत इतः प्रचेता अमुतः सनीयान् ಏನ ಹವ್ಯಂ ವಾಸಿ, ಹವ್ಯವನ್ನ ಕೊಡ್ತಾನೆ ಮೆಸೆಂಜರ್. ಹವ್ಯವಾಹನ ಹವ್ಯಂ ವಹಸಿ ಯಾಸಿ ದೂತಃ, ಅದಕ್ಕೆ ಅವನನ್ನ ದೇವದೂತ ಅಗ್ನಿ ಹೇಳುವಂತ. ಅಗ್ನಿಂ ಪ್ರಥಮಂ ಯಜೇತೆ ಅಗ್ನಿಮುಖಾಯೇವ ದೇವತಾ ಪ್ರೀಣಾತಿ, ಅಗ್ನಿಮುಖದಿಂದ ದೇವತೆಗಳು. ಯಾಕೆಂದ್ರೆ ಇವನು ಹವ್ಯವಾಹನ, ಅವನೇ ಶ್ರಾದ್ದದಲ್ಲಿ ಕವ್ಯವಾಹನನಾಗಿ ಆ ಹವಿಸ್ಸನ್ನ ಪಿತೃದೇವತೆಗಳಿಗೆ ತಲುಪಿಸ್ತಾನೆ. ಎರಡರಲ್ಲೂ ಅಗ್ನಿಮುಖದಿಂದಾನೇ ಮಾಡುವಂತ. ಪ್ರಚೇತ ಅಮುತಃ ಸನೀಯಾನ್ ಯಾಸ್ತೆ ವಿಶ್ವಾ ಸಮಿಧಃ ಸಂತ್ಯಗ್ನೇ ಯಾ ಪೃಥಿವ್ಯಾಂ ಬರ್ಹಿಷಿ ಸೂರ್ಯೇಯಾಃ. यास्ते विश्वाः समिधः सन्त्यग्नेयाः पृथिव्यां बर्हिः सूर्येयाः. यास्ते विश्वाः समिधः सन्त्यग्नेयाः पृथिव्यां बर्हिः सूर्येयाः. तास्ते गच्छन्त्वाहन् आहुतिम्, आस्ते गच्छन्त्वाहुतिं घृतस्य देवायते यजमानाय शर्मा. तास्ते गच्छन्त्वाहुतिं घृतस्य देवायते यजमानाय शर्मा. तास्ते गच्छन्त्वाहुतिं घृतस्य देवायते यजमानाय शर्मा. आशासानः सुवीर्यगं रायस्पोषग्गस्वश्रियम्. आशासानः सुवीर्यगं रायस्पोषग्गस्वश्रियम्. आशासानः सुवीर्यगं रायस्पोषग्गस्वश्रियम्. आशा आस्ते जमानोऽसौ आयुराशा आस्ते. ಆಶಾ ಆಶೀರ್ವಚನ ಇದೆಯಲ್ಲ, ಯಾವ ಯಜ್ಞದಲ್ಲಿ ಯಾವ ಆಶೀರ್ವಾದ ಮಂತ್ರ ಹೇಳ್ಬೇಕು ಅನ್ನೋದು ಕೂಡ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಏನೋ ಒಂದ್ ಹೇಳ್ಬಿಡ್ತೀನಿ ಅಂತೆಲ್ಲ, ಯಾವ ಆಶೀರ್ವಚನಗಳು ಎಲ್ಲೆಲ್ಲಿ ಬರಬೇಕು ಅಂತ. ಯಜ್ಞಗಳಲ್ಲಿ ಇಂಥ ರುಕ್ಕಿನಿಂದಲೇ ಆಶೀರ್ವಾದವನ್ನು ಮಾಡಬೇಕು. ಆಶಾಸಾನಃ ಸುವೀರ್ಯಂ ರಾಯಸ್ಪೋಷಂ ಸ್ವಶ್ವಿಯಂ ಬೃಹಸ್ಪತಿನಾ ರಾಯಸ್ವಗಾಗೃತೋ ಮಖ್ಯಂ ಯಜಮಾನೋಯ ತಿಷ್ಠ. बृहस्पतिना रायस्वगाकृतो मह्यं यजमानाय तिष्ठ. बृहस्पतिना रायस्वगाकृतो मह्यं यजमानाय तिष्ठ. समानानामोषधीष्वेव पशून्मह्यं यजमानायैकं च. समानानामोषधीष्वेव पशून्मह्यं यजमानायैकं च. समानानामोषधीष्वेव पशून्मह्यं यजमानायैकं च. सन्त्वानख्यामि पयसा घृतेन, सन्त्वानह्यामि वयसा धृतेन. सन्त्वानह्यामि वयसा धृतेन. आरण्यक. चतुर प्रश्न. ब्रह्मन् प्रचरिष्यामः आदितनवदन्. यजुरारण्यक. चतुर्थ प्रश्न. ಐದನೇ ಅನುವಾಕ. ಮಹಾವೀರ ಸ್ಥಾಪನ ಮಂತ್ರಾಹ. ಬ್ರಹ್ಮನ್ ಪ್ರಚರಿಷ್ಯಾಮಃ. ब्रह्मन् प्रचरिष्यामः. ब्रह्मन् प्रचरिष्यामः. होतर्घर्ममभिष्टुहि. 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 यमायत्वा मखायत्वा. यमायत्वा मखायत्वा. यमायत्वा मखायत्वा. सूर्यस्य हरसे त्वा. सूर्यस्य हरसे त्वा. सूर्यस्य हरसे त्वा. प्राणाय स्वाहा व्यानाय स्वाहा पानाय स्वाहा. प्राणाय स्वाहा व्यानाय स्वाहा पानाय स्वाहा.
प्राणाय स्वाहा व्यानाय स्वाहा प्राणाय स्वाहा चक्षुषे स्वाहा श्रोत्राय स्वाहा चक्षुषे स्वाहा श्रोत्राय स्वाहा चक्षुषे स्वाहा श्रोत्राय स्वाहा मनसे स्वाहा वाचे सरस्वत्यै स्वाहा मनसे स्वाहा वाचे सरस्वत्यै स्वाहा मनसे स्वाहा वाचे सरस्वत्यै स्वाहा दक्षाय स्वाहा क्रतवे स्वाहा दक्षाय स्वाहा क्रतवे स्वाहा दक्षाय स्वाहा क्रतवे स्वाहा भोजसे स्वाहा बलाय स्वाहा भूजसे स्वाहा बलाय स्वाहा भूजसे स्वाहा बलाय स्वाहा देवस्त्वा सविता मध्वानक्तु देवस्त्वा सविता मध्वानक्तु देवस्त्वा सविता मध्वानक्तु पृथिवीं तपसस्त्रायस्व पृथिवीं तपसस्त्रायस्व पृथिवीं तपसस्त्रायस्व त्राहि अंद्रेनु त्रायस्व ರಕ್ಷಣೆ ಪ್ರಾರ್ಥನೆ ನನ್ನನ್ನು ರಕ್ಷಿಸು ಪಾಹಿ ಎಂದು ಕೂಡ ನನ್ನನ್ನು ಪಾಲಿಸು ತ್ರಾಹಿ ತ್ರಾಹಿ ಅಂದ್ರೆ ತೀವ್ರವಾಗಿ ಪ್ರಾರ್ಥನೆ ಮಾಡುವನು ಪೃಥ್ವೀಂ ತಪಸಃ ತ್ರಾಯಸ್ವ ಅರ್ಚಿರಸಿ ಶೋಚಿರಸಿ ಜ್ಯೋತಿರಸಿ ತಪೋಸಿ अर्चिरसि शोचिरसि ज्योतिरसि तपोसि अर्चिरसि शोचिरसि ज्योतिरसि तपोसि सगं सीदस्व महागं असि सगं सीदस्व महागं असि सगं सीदस्व महागं असि शोचस्व देववीतमः शोचस्व देववीतमः शोचस्व देववीतमः ಇಲ್ಲಿ ಮಂತ್ರಗಳಲ್ಲೇ ಬರುತ್ತೆ ಪೃಥ್ವೀಂ ತಪಸಃ ತ್ರಾಯಸ್ವ ತಪಸ್ಸಿನಲ್ಲಿ ಯಾವ ಲೋಪವೂ ಆಗದಂತೆ ಅದು ಸಂಪೂರ್ಣಗೊಳಿಸೋದಕ್ಕೆ ಎಲ್ಲ ದೇವತೆಗಳನ್ನು ಕೇಳುವಂತಾರೆ ಅರ್ಚಿರಸಿ ಶೋಚಿರಸಿ ಜ್ಯೋತಿರಸಿ ತಪೋಸಿ ಈಗ ನಾನೇನೋ ಒಂದು ಯಜ್ಞನೋ ಯಾವ್ದೋ ಒಂದು ಸಂಸ್ಕಾರ ನಡೆಸ್ಬೇಕಾದ್ರೆ ಭಗವಂತ ಧಾರಣೆ ಮಾಡಿ ಇವತ್ತಿನ ಕೆಲಸ ನಿಂದು ನೀನು ಅದನ್ನು ಸಾಂಗವಾಗಿ ನೆರವೇರಿಸ್ಕೊಂಡು ಅದರಿಂದ ಏನು ಅಂದ್ರೆ ಯಾರಿಗೆ ಮಾಡಬೇಕೋ ನಡೆಸ್ತಾ ಇದ್ವು ಆ ಯಜಮಾನನಿಗೆ ಆ ಕುಟುಂಬಕ್ಕೆ ಎಲ್ಲ ಒಳ್ಳೇದನ್ನು ಉಂಟು ಮಾಡು ಅದೊಂದು ಯಜ್ಞ ಹೋಗ್ಬೇಕಾದ್ರೆ ಸ್ವಪ್ರೀತಿಯ ಸ್ವಯಮೇವ ಅವ್ರ ಹತ್ರನೂ ಅಲ್ಲಿ ಹೇಳಿಸೋದಿದೆ ಇಲ್ಲಿ ಬೆಳಗ್ಗೆ ಹೊರಡ್ಬೇಕಾದ್ರೆ ನಮಸ್ಕಾರ ಮಾಡ್ಬಾರ್ಬೇಕಾದ್ರೆ ಇವತ್ತಿನ ಕಾರ್ಯಕ್ರಮ ಏನು ಒಪ್ಕೊಂಡಿದ್ಯೋ ನೀನ್ ಕೊಟ್ಟಿದೀಯಾ ಇದನ್ನ ನನಗೆ ಅಲ್ಲಿ ನಿಂತ್ಕೊಂಡು ನಡೆಸುವಂತ ನನ್ನಿಂದ ಯಾವುದು ಲೋಪದೋಷ ಆಗ್ಬಾರ್ದು ಅದು ನಿರ್ವಿಘ್ನವಾಗಿ ನೆರವೇರ್ಲಿ ಇನ್ನೇನು ಅಡ್ಡಿಗಳು ಮತ್ತೊಂದು ತಂದು ಅಲ್ಲಿ ಏನೇನೇನೋ ಆಗೋದು ಬೇಡ ಎಲ್ಲ ರೀತಿಯಲ್ಲೂ ಸಮರ್ಪಕವಾಗಲಿ ಭಗವಂತನಿಗೆ ಪ್ರಾರ್ಥನೆ ಅದೊಂದು ಯಜ್ಞ ಪ್ರತಿಯೊಂದರಲ್ಲೂ ಆ ಭಕ್ತಿ ಆ ಪ್ರೀತಿ ಆ ಭಯ ಇರಬೇಕು ಎಲ್ಲಿ ನನ್ನಿಂದ ಏನ್ ಅಪಚಾರ ಆಗುತ್ತೋ ಹಾಗಿದ್ದು ಮಾಡಿದರೆ ಅದರಲ್ಲಿ ತಪ್ಪುಗಳಾಗಲ್ಲ ಎತ್ಕೊಂಡ್ಸಿಕ್ರೆ ಏನ್ ಇದೇನು ಮಹಾನ ಏನೋ ಒಂದು ಮಾಡಿ ಹೊಡೆದ್ರಾಯ್ತು ಈ ಆಟಿಟ್ಯೂಡ್ ಬಂದ್ಬಿಟ್ರೆ ನಡೆಸ್ತಾ ಏನಾಗ್ಬಿಡುತ್ತೆ ಅಂದ್ರೆ ಹೀಗೆ ನನಗೆ ಇನ್ಯಾರೋ ಒಂದ್ಸಲಿ ಹೇಳಿದ್ರು ಹೀಗೆ ಇನ್ನೊಂದಲ್ಲಿ ಪುಸ್ತಕ ಇಟ್ಕೊಂಡು ಓಹೋ ಪುದಿಶಿ ಸ್ವರೂಪನ್ ಕೇಳಿಕ್ರಾನೋ ಪುಸ್ತಕ ಇಲ್ಲ ನಾಳಾಗಟ್ಟು ಅವನು ಇಪ್ರಿಯ ವರಾನ ಮಾರ್ಗಕ್ಕೆ ಅಂತ ಈ ರೀತಿ ಉದ್ಗಾರ ಮಾಡಿದವರಿದ್ದಾರೆ ಮಾಡಿದ್ರಾಯ್ತು ದೇ ಆರ್ ನಾಟ್ ಸೀರಿಯಸ್ ಏನೋ ಒಂದು ನಡೆಸ್ಬೇಕು ನಡೆಸಂಗಾಯ್ತು ಕರೆಕ್ಟೇ ಹೊಡ್ಕೊಂಡು ಜೋಕ್ ಮಾಡ್ಕೊಂಡಲ್ಲಿ ಏನೋ ಮಾಡಿ ಎಲ್ಲ ನಡೆಸ್ತು ಅವ್ರು ಏನೇನು ಹೇಳಿದ್ರು ಎಲ್ಲ ಅಪ್ರಿಯ ಪಂಡ್ಲ ಇಪ್ರಿಯ ಪಂಡ್ಲ ಸೊ ಅವಾಗ ವಾದ್ಯಾರ್ ತುಂಬಾ ಒಳ್ಳೆಯವರು ನಾವು ಹೇಳಿದಂತೆ ಏನೇನ್ ಹೇಳಿದ್ವು ಅದನ್ನೆಲ್ಲ ನಡೆಸೋದು ನಾವ್ ಹೇಳಿದಂತೆ ನಡೆಸೋದು ಈ ತರದ್ದಾಗ್ಬಿಡುತ್ತೆ ಆ ಸೀರಿಯಸ್ನೆಸ್ ಬರ್ಬೇಕಾದ್ರೆ ಎಷ್ಟು ಭಯ ಶ್ರದ್ಧೆಯಿಂದ ಎಲ್ಲಿ ತಪ್ಪಾಗುತ್ತೋ ಯಾಕೆಂದ್ರೆ ಈಗ ಇನ್ನೇನೋ ಆದ್ರೆ ಈಗ ಅವನ್ ಸರ್ಜರಿನಲ್ಲಿ ಅವನೇನೋ ಕತ್ರಿನೋ ಮತ್ತೊಂದು ಮರ್ತ್ ಬಂದ ಅಂದ್ರೆ ಅಲ್ಲಿ ಏನೇನೋ ಅಲ್ಲಿ ರಿಪರ್ಕಷನ್ಸ್ ಹೋಗುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ಏನು ಕಾಣಿಸೋದ ಪ್ರತ್ಯಕ್ಷವಾಗಿ ದಿ ಗುಡ್ ಆರ್ ಬ್ಯಾಡ್ ವಿಲ್ ನಾಟ್ ಬಿ ಸೀನ್ ಬಟ್ ಅದೃಷ್ಟವಾಗಿ ಆಗುತ್ತೆ ಸೊ ಅದರಿಂದ ಇಲ್ಲಿ ಯು ಶುಡ್ ಬಿ ಮೋರ್ ಕಾನ್ಶಿಯಸ್ ತುಂಬಾ ಎಚ್ಚರಿಕೆಯಿಂದ ನಡೆಸ್ಬೇಕಾಗುತ್ತೆ
ಸಗಂ ಸೀದಸ್ವ ಮಹಾಗಂ ಅಸಿ. ಅರ್ಚಿರಸಿ ಶೋಚಿರಸಿ ಆದ್ಮೇಲೆ ಅದು ಆಯ್ತು. ಶೋಚಸ್ವ ದೇವಸ್ ಅದೇನಾಗ ಶೋಚಸ್ವ ದೇವ ವೀತಮಃ ಅದೇ ತಾನೆ. ಅದು ಆಯ್ತು. ನೆಕ್ಸ್ಟ್ ಇನ್ನು ಮುಂದಿಂದ ವಿಭೋ ಮಮಗ್ನೆ ಅರುಷಂ ಮಿಯೇಧ್ಯ ವಿಭೋಮಗ್ನೆ ಅರುಷಂ ಮಿಯೇಧ್ಯ ನಿಯೇಧ್ಯ ವಿಭೋಮಗ್ನೆ ಅರುಷಂ ನಿಯೇಧ್ಯ ಸೃಜ ಪ್ರಶಸ್ತ ದರ್ಶತಂ ಸೃಜ ಪ್ರಶಸ್ತ ದರ್ಶತಂ ಸೃಜ ಪ್ರಶಸ್ತ ದರ್ಶತಂ ಅಂಜಂತಿ ಯಂ ಪ್ರತಯಂತೋ ಸವಿಪ್ರಾಹ ಅಂಜಂತಿಯಂ ಪ್ರಥಯಂತೋ ಸವಿಪ್ರಾಹ ಸ ಇದೆಯೋ ನಾ ಇದೆಯೋ ನವಿಪ್ರಾಹ ನೋಡಿ ಇಲ್ಲಿ ವ್ಯತ್ಯಾಸ. ನ ವಿಪ್ರಾಹ ಪೂರ ನೆಗೆಟಿವ್ ಆಗ್ಬಿಡುತ್ತೆ ಅರ್ಥ. ಸಕಾರ ಹೇಳಿದ್ರೆ ಅಂಜಂತಿ ಯಂ ಪ್ರತಯಂತೋ ನ ವಿಪ್ರಾಹ ವಪವಂತಂ ನಾಗ್ನಿ ನಾತವಂ ನಾತಪಂತಃ ವಪಾವಂತಂ ನಾಗ್ನಿನಾತಪಂತಃ ವಪಾವಂತಂ ನಾಗ್ನಿನಾತಪಂತಃ ಪಿತುರ್ನ ಪುತ್ರ ಉಪಸಿ ಪ್ರೇಷ್ಟಃ ಪ್ರೇಷ್ಟನ ಶ್ರೇಷ್ಠಃ ಪ್ರೇಷ್ಟಃ ಪಿತುರ್ನ ಪುತ್ರ ಉಪಸಿ ಪ್ರೇಷ್ಟಃ ಪಿತುರ್ನ ಪುತ್ರ ಉಪಸಿ ಪ್ರೇಷ್ಠಃ ಪಿತುರ್ನ ಪುತ್ರ ಉಪಸಿ ಪ್ರೇಷ್ಠಃ ಆ ಇದೆಯಾ ಆಗ ಆಯ್ತು. ಆ ಘರ್ಮೋ ಅಗ್ನಿ ಮೃತಯನ್ನ ಸಾದೀತ್ ಆ ಘರ್ಮೋ ಅಗ್ನಿಮೃತಯನ್ನ ಸಾದೀತ್ ಆ ಘರ್ಮೋ ಅಗ್ನಿಮೃತಯನ್ನ ಸಾದೀತ್. ಇದು ತೆಲುಗು ಪುಸ್ತಕ, ನಾ ಕಲ್ತಿದ್ದ ಈ ಪುಸ್ತಕ, ಅದಕ್ಕೆ ನಾ ಇದು ಇಟ್ಕೊಂಡಿರ್ತೀನಿ. ಅಲ್ಲಿ ಏನಾರು ಹೇಳಿದ್ದು ಮಾಡಿದ್ದು ಎಲ್ಲ ಬರುವಂತದ್ದು. ಅದಕ್ಕಾಗಿ ಪಿತುರ್ನ ಪುತ್ರ ಉಪಸಿ ಪ್ರೇಣ ಆಯ್ತಲ್ಲ, ಅದಾಯ್ತು. ಅನಾದೃಶ್ಯ ಪುರಸ್ತಾತ್ ಅನಾದೃಶ್ಯ ಪುರಸ್ತಾತ್ ಅನಾದೃಶ್ಯ ಪುರಸ್ತಾತ್ ಅಗ್ನೇರಾಧಿಪತ್ಯೇ 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 ಆಯುರ್ಮೇದಾಃ ಆಯುರ್ಮೇಧಾಃ ಆಯುರ್ಮೇಧಾಃ ಪುತ್ರವತಿ ದಕ್ಷಿಣತಃ ಪುತ್ರವತಿ ದಕ್ಷಿಣತಃ ಪುತ್ರವತಿ ದಕ್ಷಿಣತಃ ಇಂದ್ರಸ್ಯಾಧಿಪತ್ಯೇ ಇಂದ್ರಸ್ಯಾಧಿಪತ್ಯೇ ಇಂದ್ರಸ್ಯಾಧಿಪತ್ಯೇ. ಈ ಸೀಮಂತ ಪುಂಸವನ ಇದೆಯಾ, ಅದರಲ್ಲಿ ಇಂದ್ರನನ್ನ ಕುರಿತು ಇಂದ್ರಂ ಪುತ್ರವಂತಂ ಅಂತ ಅಂದ್ಬಿಟ್ಟು ಒಂದು ಇದು ಬರುತ್ತೆ. ಪುತ್ರವತಿ ದಕ್ಷಿಣತಃ ಬಲಭಾಗ ದಕ್ಷಿಣ ಅಂತಂದ್ರೆ ಪುತ್ರವತಿ ದಕ್ಷಿಣತಃ ಇಂದ್ರಸ್ಯಾಧಿಪತ್ಯ ಅವನ ಆಧಿಪತ್ಯ, ಅವನು ಈ ವಿಲ್ ಬಿ ಗವರ್ನಿಂಗ್. ಮೊದ್ಲಿಂದು ಅಗ್ನೇರಾಧಿಪತ್ಯ, ಆಯುಹು ಮೇಧಾಹ, ಆಯಸ್ಸು ಮೇಧ ಬುದ್ಧಿಶಕ್ತಿ ಐಕ್ಯು, ಅವುಗಳನ್ನ ಇದು ಮಾಡೋಕೆ. ಪ್ರಜಾಂ ಮೇಧಾಹ ಪ್ರಜಾಂ ವೇದಾಃ ಪ್ರಜಾಂ ವೇದಾಃ ಸುಷದಾ ಪಶ್ಚಾತ್ ಸುಷದಾ ಪಶ್ಚಾತ್ ಸುಷದಾ ಪಶ್ಚಾತ್ ದೇವಸ್ಯ ಸವಿತುರಾಧಿಪತ್ಯೇ ದೇವಸ್ಯ ಸವಿತುರಾಧಿಪತ್ಯೇ ದೇವಸ್ಯ ಸವಿತುರಾಧಿಪತ್ಯೇ. ಸೂರ್ಯ ಸವಿತು ಮಿತ್ರ ಇವೆಲ್ಲ ಬರೋದು ಅವನ ಆಧಿಪತ್ಯಕ್ಕೆ ಬರುವಂತಹದ್ದು. ಪ್ರಾಣಂ ಮೇಧಾಹ ಪ್ರಾಣಂ ಮೇಧಾಃ ಪ್ರಾಣಂ ಮೇಧಾಃ ಆಶ್ರುತಿರುತ್ತರತಃ 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 ಮಿತ್ರವರುಣಯೋರಾಧಿಪತ್ಯೇ ಮಿತ್ರಾವರುಣಯುಮ್ರಾಧಿಪತ್ಯೇ ಮಿತ್ರಾವರುಣಯುಮ್ರಾಧಿಪತ್ಯೇ. ಶ್ರೋತ್ರಂ ಮೇಧಾಹ ಶ್ರೋತ್ರಂ ಮೇಧಾಃ ಶ್ರೋತ್ರಂ ಮೇಧಾಃ ಕಿವಿಗೆ ಅಧಿಪತಿಗಳು ಚಕ್ಷುಹು ಸೂರ್ಯ, ಕಿವಿಗೆ ದಿಗ್ದೇವತೆಗಳು, ಇವೆಲ್ಲ ಒಂದೊಂದಕ್ಕೆ ಅಧಿಪತ್ಯ ಅದು ಇದು ಹೇಳುವಂತಹದ್ದು. ಅವರುಗಳ ಕೃಪೆ ಚೆನ್ನಾಗಿದ್ದು ಹಾಗಿದ್ದರೆ ಅದು ಚೆನ್ನಾಗಾಗುವಂತಹದ್ದು. ವಿಧೃತಿರುಪರಿಷ್ಟಾತ್ 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 ಬೃಹಸ್ಪತೇರಾಧಿಪತ್ಯೇ ಬೃಹಸ್ಪತೇರಾಧಿಪತ್ಯೇ ಬೃಹಸ್ಪತೇರಾಧಿಪತ್ಯೇ. ಗುರುವಿನ ಕೃಪೆ ಪಡೆಯುವಂತಹದ್ದು, ಚೆನ್ನಾಗಿ ಧರಿಸುವಂತಹದ್ದು, ದೃಢವಾಗಿ ನಿಲ್ಲುವಂತಹದ್ದು, ಅದಕ್ಕಾಗಿ ಅವನ ಕೃಪೆ. ಬೃಹಸ್ಪತೇರಾಧಿಪತ್ಯ. ಬ್ರಹ್ಮ ಮೇಧಾಹ ಒಂದ್ ಕಾಮ, ಕ್ಷತ್ರಂ ಮೇಧಾಹ ಬ್ರಹ್ಮಮೇಧಾಃ ಕ್ಷತ್ರಂ ಮೇಧಾಃ
ಬ್ರಹ್ಮಮೇಧಾಃ ಕ್ಷತ್ರಂ ವೇದಾಃ. ಎರಡನ್ನು ಸೇರಿಸಿ ಹೇಳ್ಬಾರ್ದು. ಬ್ರಹ್ಮಂ ವೇದಾಃ ಕ್ಷತ್ರಂ ವೇದಾಃ ಸಂಧಿ ಮಾಡಿದ್ರೆ ತಪ್ಪು, ಪೂರ್ವರೂಪ ಸಂಧಿ ಅದು. ಅದಕ್ಕಾಗಿ ಅನ್ನೊಂದು ಕಾಮ ಹಾಕೋಬೇಕು. ಎಲ್ಲೆಲ್ಲೇ ಕ್ಷಕಾರದ ಹಿಂಭಾಗದಲ್ಲಿ ಬಂದಾಗ ವೇದಕ್ಕೂ ಕೂಡ ಈ ರೂಲ್ ಈಸ್ ಅಪ್ಲಿಕಬಲ್. ಹಾಗಾದ್ರೆ ವೇದ ಮೊದಲು ಆಮೇಲೆ ಪಾಣಿನಿ ಮಾಡಿದ್ದ ರೂಲ್ನ ಅಂದ್ರೆ ಇವೆಲ್ಲ ನೋಡಿಯೇನೆ ಪಾಣಿನಿ ಆಮೇಲೆ ಮಾಡಿದ್ದು. ಪೂರ್ವರೂಪ ಸಂಧಿ ಸ್ತೋತ್ರಗಳಲ್ಲಿ ಎಲ್ಲೇ ಬಂದ್ರು ಕೂಡ ಬರುವಂತ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲೇ ಹೇಳಿ ಬೇರೆ ವೆರೈಟೀಸ್ ಕ್ಷಕಾರದ ಹಿಂಭಾಗದಲ್ಲಿ ವಿಸರ್ಗವನ್ನ ಸರಿಯಾಗಿ ಪೂರ್ಣ ಉಚ್ಚರಿಸಿ ಹೇಳ್ಬೇಕು. ಇಲ್ಲಿ ಬ್ರಹ್ಮಮೇಧ ಆದ್ಮೇಲೆ ಅನುದಾತ್ತದಲ್ಲಿ ಕೇಳಬೇಕು. ಕ್ಷತ್ರಂ ಮೇಧಾಃ ಅದು ಸ್ವರ ಸರಿಯಾಗಿ ಬರ್ಬೇಕಾದ್ರೆ. ತೇಜೋ ಮೇಧ ವರ್ಚೋ ಮೇಧಾಃ ತೇಜೋ ಮೇಧಾ ವರ್ಚೋ ಮೇಧಾಃ ತೇಜೋ ಮೇಧಾ ವರ್ಚೋ ಮೇಧಾ ಯಶೋ ಮೇಧಾಸ್ತಪೋ ಮೇಧಾಃ ಯಶೋ ಮೇಧಾಸ್ತಪೋ ಮೇಧಾಃ ಯಶೋ ಮೇಧಾಸ್ತಪೋ ಮೇಧಾಃ ಮನೋರಶ್ವಾಸಿ ಇದ್ದಾನೆ ಅಲ್ಲ, ಮನೋಮೇಧಾಃ ಅದೇ ಇನ್ನೊಂದು ಸೆಂಟೆನ್ಸ್ ಸಪರೇಟ್. ಯಶೋಮೇಧಾಸ್ ತಪೋಮೇಧಾಃ ಅದಾದ್ಮೇಲೆ ಮನೋಮೇಧಾಃ ಅದೇ ಒಂದು ಸೆಂಟೆನ್ಸ್. ಇದಕ್ಕೆಲ್ಲ ದೀರ್ಘ ಎಲ್ಲ ಕಡೆನೂ ಇರ್ಬೇಕು. ಮೇಧ ಅಂದ್ರೆ ಏನು? ಮೇಧಾ ಸೂಕ್ತ ಇದೆ. ಐಕ್ಯು ಅದನ್ನ ಇದು ಧಿಯೋ ಯೋನ ಪ್ರಚೋದಯಾತೆ, ಬುದ್ಧಿಯನ್ನ ಪ್ರಚೋದಿಸೋದು ಅಂದ್ರೆ ಒಳ್ಳೆ ಅವನ ಇದು ಚೆನ್ನಾಗಾಗ್ಲಿ ಅಂತ ಸ್ಟಿಮ್ಯುಲೇಟ್ ಮಾಡಿ ಐಕ್ಯು ಅದು ಚೆನ್ನಾಗಾಗ್ಬೇಕು. ಎಲ್ಲ ಕಡೆನಲ್ಲೂ ಮೇಧಾಹ. ಇಲ್ಲೂ ಅಷ್ಟೇ, ತೆಲುಗು ಪುಸ್ತಕದಲ್ಲೂ ಮೊದಲಿಂದಲ್ಲಿ ಮಹಾಪ್ರಾಣ ಇಲ್ಲ. ಅದೇ ಪೋಡ್ರದ್ದು ಬೇಡ, ಯಾಕಂದ್ರೆ ಭಾಷೆ ನೋಡ್ಬೇಕು, ಅದಕ್ಕಿನ್ನೇನಾದ್ರು ಬೇರೆ ಅರ್ಥ ಇದೆಯಾ ಅಂತ. ಒಂದೇ ಪದಕ್ಕೆ ಅಲ್ಪ ಪ್ರಾಣ ಮಹಾಪ್ರಾಣಗಳಲ್ಲಿ ವ್ಯತ್ಯಾಸಗಳು ಬರಬಹುದು. ಅದರಿಂದ ನಾನು ಸಾಮಾನ್ಯವಾಗಿ ಮೇಧಾ ಸೂಕ್ತ ಅನ್ಬೇಕಾದ್ರೆ ದಾ ಮಹಾಪ್ರಾಣ ಇರುವಂತದ್ದೇನೆ. ತೇಜೋ ಮೇಧಾಃ ವರ್ಚೋ ಮೇಧಾಃ ಯಶೋ ಮೇಧಾಃ ತಪೋ ಮೇಧಾಃ ಮನೋ ಮೇಧಾಃ ಮನಸ್ಸು ಮನೋ ಮೇಧಾಃ ಮನೋರಶ್ವಾಸಿ ಭೂರಿ ಪುತ್ರ ವಿಶ್ವಾಭ್ಯೋ ಮಾನಾಶ್ರಾಭ್ಯಃ ಪಾಹಿ ಸೋಪಸದಾ ಮೇ ಭೂಯಾ ಮಾಮಾಹಿ ಗಂಸೀಃ ತಪೋಶ್ವಗ್ನೆ ಅಂತರಾಗಂ ಅಭಿತ್ರಾನ್ ತಪಾಶಗಂ ಸಮರರುಷಃ ಪರಸ್ಯ ತಪೋವಸೋಚಿಗಿತಾನ್ ಅಚಿತ್ತಾನ್ ತಪಾವಸೋಚಿಗಿತಾನೋ ಅಚಿತ್ತಾನ್ ಅಚಿತ್ತಾನ್ ಅದು ಅರ್ಧಾಕ್ಷರದಲ್ಲಿ ಇದೆಯಲ್ಲ, ಅದರಿಂದ ಉದಾತ್ತ ಅದಕ್ಕೆ ಬರುತ್ತೆ. ಅಚಿತ್ತಾನ್ ಈ ಸ್ಮಾರ್ಥ ಪಾಠ ಮತ್ತೆ ನಮ್ಮ ಪಾಠಕ್ಕೆ ಇದೇ ವ್ಯತ್ಯಾಸಗಳು ಬರೋದು, ಯಾವ್ದಕ್ಕೆ ಅವರು ಸ್ವರ ಹಾಕ್ತಾರೆ ಅನ್ನೋದು. ವಿತೆ ತಿಷ್ಠಂತ ಮಜರ ಅಜಾಸಃ ಅಯಾಸಃ ಚಿತಸ್ಥ ಪರಿಚಿತಃ ಸ್ವಾಹ ಮರುದ್ಭಿಃ ಪರಿಶ್ರಯಸ್ವ ಮಾ ಅಸಿ ಪ್ರಮಾ ಅಸಿ
रमा असि प्रतिमा असि प्रतिमा असि प्रतिमा असि सम्मा असि सम्मा असि सम्मा असि विमा असि विमा असि विमा असि उन्मा असि उन्मा असि उन्मा असि अन्तरिक्षस्यान्तर्धिरसि अन्तरिक्षस्यान्तर्धिरसि अन्तरिक्षस्याम् अन्तर्धिरसि अन्तरिक्षस्य अन्तर्धिरसि अन्तरिक्षस्याम् अन्तर्धिरसि ಇಲ್ಲ ಅಂತರಿಕ್ಷಸ್ಯಾಂತರ್ಧಿರಸಿ अन्तरिक्षस्याम् अर्धिरसि ಹಾ ಒಂದಿಪ್ಪ अन्तरिक्षस्याम् ದಿವಂ ತಪಸ್ ದಿವಂ ತಪಸ್ ತಪಸಸ್ತ್ರ ತಪಸಃ ತ್ರಾಯಸ್ವ ದಿವಂ ತಪಸಸ್ತ್ರಾಯಸ್ವ दिवं तपसस्त्रायस्व दिवं तपसस्त्रायस्व आभिर्गीर्भिर्यदतो नमूनम् आभिर्गीर्भिर्यदतो न ऊनम् आभिर्गीर्भिर्यदतो न ऊनम् ಈ ಮಂತ್ರವನ್ನ ಆಭಿರ್ಗೀರ್ಭಿ ಇದನ್ನ ಯಾವಾಗ ವೇದ ಮಂತ್ರಗಳನ್ನ ಹೇಳಿದಾಗ ಹೇಳ್ಬೇಕಿದ್ರು ಯಾಕೆಂದ್ರೆ ಸ್ವರ ಉಚ್ಚಾರಣೆಯಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಏನೇನು ಇದೆಯೋ ವಿಧಿ ವಿಧಾನಗಳು ನಡೆಸುವಂತ ಕ್ರಿಯೆಗಳಲ್ಲಿ ಅದಕ್ಕಾಗಿ ಇದನ್ನ ಕಡೆಯಲ್ಲಿ ಒಂದು ಶಾಂತಿ ಇದ್ರಲ್ಲಿ ಸೇರಿಸಿರೋದು ಲಾಸ್ಟ್ ನಲ್ಲಿ ಯದಕ್ಷರ ಪದ ಭ್ರಷ್ಟಂ ಮಾತ್ರ ಹೀನಂತು ಯದ್ ಭವೇದ ಯದ್ ಅಕ್ಷರ ಪದ ಭ್ರಷ್ಟಂ ಮಾತ್ರ ಎಷ್ಟು ಮಾತ್ರೆಗಳು ಹೀನಂ 2 ಮಾತ್ರೆ 3 ಮಾತ್ರೆ ಕಾಲ ಛಂದಸ್ಸು ಛಂದೋಬದ್ಧವಾಗಿ ಬರುವುದು ಮಾತ್ರಾಹೀನಂ ಯದದ್ಭವೇದೆ ತತ್ ಸರ್ವಂ ಕ್ಷಮ್ಯತಾಂ ದೇವ ಆಮೇಲೆ ಆಭಿರ್ಗೀರ್ಭಿ ಉದೀರಯೇತ್ ಸೊ ಈ ಎಲ್ಲದನ್ನ ಸೇರಿಸಿ ಸರಿಯಾಗಿ ಕೊಡೋದಕ್ಕೆ ನಡೆಸುವಂತ ಕ್ರಿಯೆನಲ್ಲಿ ಏನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ ವಿಧಿ ವಿಧಾನಗಳಲ್ಲಿ ಹೇಳೋದ್ರಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣಗಳು ಹ್ರಸ್ವ ದೀರ್ಘಗಳು ಅದರಿಂದ ಬಹಳ ಮುಖ್ಯವಾದಂತ ಮಂತ್ರ ಇದು ಆಭಿರ್ಗೀರ್ಭಿರ್ಯದತೋ ನ ಊನಂ ಊನ ಅಂತಂದ್ರೆ ಏನು ಲ್ಯಾಪ್ಸಸ್ ಊನಂ ಒಂದು ಊನವಾಯ್ತು ಅಂದ್ರೆ ಏನು ಅದು ಅಲ್ಲಿ ಮಿಸ್ ಆಗಿದ್ದು ಹಾಗೆ ಆಪ್ಯಾಯಯ ಹರಿವೋ ವರ್ಧಮಾನಃ आप्यायय हरिवो वर्धमानः आप्यायय हरिवो वर्धमानः ಯದಾ ಸ್ತೋತೃಭ್ಯೋ ಮಹಿ ಗೋತ್ರ ರುಜಾಸಿ यदा स्तोत्रभ्यो महि पुत्र रुजासि यदा स्तोत्रभ्यो महि पुत्र रुजासि ಭೂಯಿಷ್ಠ ಭಾಜೋ ಅಧತೆ ಸ್ಯಾಮ भूयिष्ठभाजो अधते स्याम भूयिष्ठभाजो अधते स्याम ಶುಕ್ರಂತೆ ಅನ್ಯದ್ಯಜತಂತೆ ಅನ್ಯತ್ शुक्रन्ते अन्यद्यजतन्ते अन्यत् शुक्रन्ते अन्यद्यजतन्ते अन्यत् ವಿಷುರೂಪೆ ಅಹನೀದ್ಯೌರಿವಾಸಿ विषुरूपे अहनीत्यौरिवासि विषुरूपे अहनीत्यौरिवासि ವಿಶ್ವಾಹಿ ಮಾಯಾ ಅವಸಿ ಸ್ವಧಾವಃ विश्वाहि माया अवसि स्वधावः विश्वाहि माया अवसि स्वधावः ವಿಶ್ವಾಹಿ ಮಾಯಾ ಅವಸಿ ಸ್ವಧಾವಃ ಭದ್ರಾತೆ ಪೂಷನ್ನಿಹ ರಾತಿರಸ್ತು भद्राते पूषन् निहरातिरस्तु भद्राते पूषन् निहरातिरस्तु ಅರ್ಹನ್ ಬಿಭರ್ಷಿ ಸಾಯಕ ನಿಧನ್ವಾ अर्हन् बिभर्षि सायकानि धन्वा अर्हन् बिभर्षि सायकानि धन्वा ಅರ್ಹನ್ ನಿಷ್ಕಂ ಯಜತಂ ವಿಶ್ವರೂಪಂ अर्हन् निष्कं यजतं विश्वरूपम् अर्हन् निष्कं यजतं विश्वरूपम् ಅರ್ಹನ್ ಇದಂ ದಯಸೆ ವಿಶ್ವಂ ಭುವಂ ವಿಶ್ವಂ ವಿಶ್ವಮಭುವಂ अर्हन् इदं दयसे ಅಭುವಂ विश्वमभुवम् ವಿಶ್ವಮಭುವಂ विश्वमभुवम्
अर्हन्निदं दयसे विश्वमभुवम् नवावो जीयो रुद्रत्वदस्ति नवावो जीयो रुद्रत्वदस्ति नवावो जीयो रुद्रत्वदस्ति ಎಲ್ಲ ದೀರ್ಘಗಳು ವಾ ಓ ಜಿ ಯೋ ಗಾಯತ್ರಮಸಿ गायत्रमसि गायत्रमसि ತ್ರೈಷ್ಠುಭಮಸಿ त्रैष्टुभमसि त्रैष्टुभमसि ಜಾಗತಮಸಿ जागतमसि जागतमसि ಮಧು 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 मधु 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 ಅನಕ್ತಸ್ವಾದೀರ್ಘುತ್ತರತಃ ಪಾಹಿ ಪ್ರತಿಮಾ ಅಸಿ ಯಜತಂತೆ ಜಾಗತಮಸ್ಯೇಕಂಚ अनत्वसादीरुत्तरतः पाहि प्रतिमा असि ಯಜತಂತೆ ಯಜತಂತೆ अन्यज्जागतमस्येकं च अनत्वसादीरुत्तरतः पाहि प्रतिमा असि यजतन्ते अन्यज्जागतमस्येकं च ದಶ ಪ್ರಾಚೀರ್ದಶ ಭಾಸಿ ದಕ್ಷಿಣ दश प्राचीर्दश भासि दक्षिण दश प्राचीर्दश भासि दक्षिण ದಶ ಪ್ರತೀಚಿರ್ದಶ ಭಾಸ್ಯುದೀಚೀಃ दश प्रतीचिर्दश भास्युदीचीः दश प्रतीचिर्दश भास्युदीचीः ದಶೋರ್ಧ್ವಾ ಭಾಸಿ ಸುಮನಸ್ಯ ಮಾನಃ दशोर्ध्वा भासि सुमनस्य मानः दशोर्ध्वा भासि सुमनस्य मानः ಸನೋ ರುಚಂ ದೇಹ್ಯಹೃಣೀಯಮಾನಃ सनोरुचं देह्यहृणीयमानः सनोरुचं देह्यहृणीयमानः ಅಗ್ನಿಷ್ಟ್ವಾ ವಸುಭಿಃ ಪುರಸ್ತಾದ್ರೋಚಯತು ಗಾಯತ್ರೇಣ ಛಂದಸಾ अग्निष्ठा वसुभिः पुरस्ताद्रोचयतु गायत्रेण छन्दसा अग्निष्ठा वसुभिः पुरस्ताद्रोचयतु गायत्रेण छन्दसा ಸಮಾರುಚಿತೋ ರೋಚಯ समारुचितो रोचय समारुचितो रोचय ಇಂದ್ರಸ್ತ್ವಾ ರುದ್ರೈರ್ದಕ್ಷಿಣತೋ ರೋಚಯತು ತ್ರೈಷ್ಟುಭೇನ ಛಂದಸಾ इन्द्रस्त्वा रुद्रैर्दक्षिणतो रोचयतु त्रैष्टुभेन छन्दसा इन्द्रस्त्वा रुद्रैर्दक्षिणतो रोचयतु त्रैष्टुभेन छन्दसा ಸಮಾರುಚಿತೋ ರೋಚಯ समारुचितो रोचय समारुचितो रोचय ವರುಣಸ್ತ್ವಾದಿತ್ಯೈಃ ಪಶ್ಚಾದ್ರೋಚಯತು ಜಾಗತೇನ ಛಂದಸಾ वरुणस्त्वादित्यैः पश्चाद्रोचयतु जागतेन छन्दसा वरुणस्त्वादित्यैः पश्चाद्रोचयतु जागतेन छन्दसा ಮಂತ್ರದಿಂದ ನಾವು ಕ್ರಿಕೆಟ್ಗೆ ಜ್ಞಾಪಕಬೇಕಂತ ಯಾರು ಹೇಳ್ತೀರಾ ಈ ಮಂತ್ರ ಎಲ್ಲಿ ಕೇಳಿದ್ದೀರಿ? ಜಗನ್ನಾಥ ಅಗ್ನಿಷ್ಟ್ವಾ ವಸುಭಿಃ ಪುರಸ್ತಾದ್ರೋಚಯತು ಗಾಯತ್ರೇಣ ಛಂದಸಾ ಇಂದ್ರಸ್ತ್ವಾ ರುದ್ರೈರ್ದಕ್ಷಿಣತೋ ರೋಚಯತು ತ್ರೈಷ್ಟುಭೇನ ಛಂದಸಾ ವರುಣಸ್ತ್ವಾದಿತ್ಯೈಃ ಪಶ್ಚಾದ್ರೋಚಯತು ಜಾಗತೇನ ಛಂದಸಾ ದ್ಯುತಾನಸ್ತ್ವಾ ಮಾರುತೋ ಮರುದ್ಭಿರುತ್ತರತೋ ರೋಚಯತಾನುಷ್ಟುಭೇನ ಛಂದಸಾ ಬೃಹಸ್ಪತಿಸ್ತ್ವಾ ವಿಶ್ವೈರ್ದೇವೈರುಪರಿಷ್ಟಾದ್ರೋಚಯತು ಪಾಂಕ್ತೇನ ಛಂದಸಾ. ಈ ದೇವತೆಯನ್ನು ಆವಾಹನೆ ಮಾಡಿ ರಾಮ ಪಟ್ಟಾಭಿಷೇಕ ಇದ್ ಮಾಡ್ಬೇಕಾದ್ರೆ ರಾಮನನ್ನ ಸೀತೆಯನ್ನು ಕಳಸದಲ್ಲಿ ಆ ಕಳಶ ಉದ್ವಾಸನೆ ಮಾಡಿದ್ಮೇಲೆ ಅದರಿಂದ ವಿಗ್ರಹಕ್ಕೆ ಇದಕ್ಕೆಲ್ಲ ಪ್ರೋಕ್ಷಣೆ ಮಾಡ್ಬೇಕು. ಆ ಪ್ರೋಕ್ಷಣೆ ಮಂತ್ರ ಇದು. ಪಟ್ಟಾಭಿಷೇಕದಲ್ಲಿ ಕಳಶದಿಂದ ಉದ್ವಾಸನೆ ಮಾಡಿದ್ಮೇಲೆ
ಅದರಿಂದ ಇಲ್ಲ. ಆಮೇಲೆ ದೇವಸ್ಯತ್ವ ಸವಿತೋಸ್ತರವೇ ಹೇಳಿ ಎಲ್ರಿಗೂ ಬೇರೆಯವ್ರಿಗೆಲ್ಲ ಮೊದಲು ಭಗವಂತನಿಗೆ ಅಥವಾ ವಿಗ್ರಹ ಇದ್ರೆ ಅದಕ್ಕೆ ಈ ಮಂತ್ರಗಳಿಂದ ಪ್ರೋಕ್ಷಣೆ ಮಾಡ್ಬೇಕು. ಎಲ್ಲೆಲ್ಲಿಂದ ಹೀಗೆ ಸಮಾರೋಚಿತ ಇದೆಲ್ಲ ಬರೋಲ್ಲ, ಅದರಲ್ಲಿ ಕಂಟಿನ್ಯೂಸ್ ಹೇಳ್ತಾ ಹೋಗ್ರು ಒಂದೊಂದು ದಿಕ್ಕುಗಳು. ಈಗ ಇಂದ್ರ ಆಯ್ತು, ವರುಣ ಆಯ್ತಲ್ವಾ, ವರುಣ ಆದಿತ್ಯ ಪಶ್ಚಾತ್ ರೋಚಯತು ಸಮಾರುಚಿತೋ ರೋಚಯ समारुचितो रोचय समारुचितो रोचय द्युतानस्त्वा मारुतो मरुद्भिरुत्तरतो रोचयत् मानुष्टुभेन छन्दसा युतानस्त्वा मारुतो मरुद्भिरुत्तरतो रोचयत्वानुष्टुभेन छन्दसा युतानस्त्वा मारुतो मरुद्भिरुत्तरतो रोचयत्वानुष्टुभेन छन्दसा श्रीमंतದೆ समारुचितो रोचय बृहस्पतिस्त्वा विश्वैर्देवैरुपरिष्टाद्रोचयतु पाङ्क्तेन छन्दसा बृहस्पतिस्त्वा विश्वैर्देवैरुपरिष्टाद्रोचयतु पाङ्क्तेन छन्दसा बृहस्पतिस्त्वा विश्वैर्देवैरुपरिष्टाद्रोचयतु पाङ्क्तेन छन्दसा समारुचितो रोचय रोचितस्त्वं देवघर्म देवेश्वसी रोचितस्त्वं देवघर्म देवेश्वसी रोचितस्त्वं 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 देवघर्म देवेश्वसी रोचिषीयाहं मनुष्येषु मनुष्येषु सम्राट् घर्मरुचितस्त्वं देवेष्वायुष्मागस्तेजस्वी ब्रह्मवर्चस्यसि सम्राट् घर्मरुचितस्त्वं देवेष्वायुष्मागम् आयुष्मागस्तेजस्वी ब्रह्मवर्चस्यसि सम्राट् घर्मरुचितस्त्वं देवेष्वायुष्मागस्तेजस्वी ब्रह्मवर्चस्यसि रुचितोऽहं मनुष्येष्वायुष्मागस्तेजस्वी ब्रह्मवर्चसी भूयासम् रुचितोऽहं मनुष्येष्वायुष्मागस्तेजस्वी ब्रह्मवर्चसी भूयासम् रुचितोऽहं मनुष्येष्वायुष्मागस्तेजस्वी ब्रह्मवर्चसी भूयासम् ಮನುಷ್ಯೇಷು ಆಯುಷ್ಮಾಗಸ್ತೇಜಸ್ವಿ, ಮನುಷ್ಯರಲ್ಲಿ ನಾನು ದೀರ್ಘವಾದ ಆಯಸ್ಸನ್ನ ಒಳ್ಳೆ ಬ್ರಹ್ಮವರ್ಚಸ್ಸನ್ನ ಪಡೆಯುವಂತಾಗಲಿ. ಭೂಯಾಸಂ ಋಗಸಿ ರುಚಂ ಮಯಿ ದೇಹಿ ಮಯಿ ರುಕ್ दश पुरस्ताद्रोचसे दश दक्षिणा दश प्रत्यङ् दशोदङ् दशोर्ध्वभासि सुमनस्य मानः दशोर्ध्वो भासि सुमनस्य मानः सनः सम्भ्राडिशमूर्जं देहि सनः सम्भ्राडिशमूर्जं देहि वाजिने पवस्व वाजिने पवस्व रुचितो घर्म रुचीय घर्मो रुचीय रोचय देहि न वच
मोचयधीहि नव च अपश्यं गोपमनिपद्यमानम् अपश्यं गोपामनिपद्यमानम् अपश्यं गोपामनिपद्यमानम् नमो ब्रह्मणे नमो अस्त्वग्नये नमः पृथिव्या सप्तर्णयोष्मकं माच्छोर्ध्वं मम मुष्य ओम हरिः ओम श्रीकृष्णार्पणमस्तु। शांति